ಆ ಭೂಮಿಯನ್ನು ನಮ್ಮ ಈ ಕ್ಷೇತ್ರವನ್ನು ಬಿಟ್ಟು ತೆರಳಿದ ದಿವಸವೂ ಕೂಡ ಅಷ್ಟೇ ಮುಖ್ಯ. ಯಾಕೆ ಮುಖ್ಯ ಅಂದ್ರೆ ಅವರು ಹೋಗಿದ್ರಿಂದಾಗಿ ಎಲ್ರಿಗೂ ಕೂಡ ತುಂಬ ದುಃಖ ಆದ ದಿವಸ. ಎಷ್ಟೋ ಮಂದಿ ಆ ದುಃಖವನ್ನು ತಡೆಯಲಾರದೆ ಮಧ್ವಾಚಾರ್ಯ ಜೊತೆಗೆ ಅವರು ಹೋದರು. ಎಲ್ಲಿ ತನಕ ಹೋದ್ರು ಬದರಿಗೆ ಹೋದ್ರು ಅಥವಾ ಇನ್ನೆಲ್ಲಿಗೆ ಹೋದ್ರು ಗೊತ್ತಿಲ್ಲ. ಮಧ್ಯದಲ್ಲಿ ಅವರ ಅವಸಾನ ಆಯಿತೋ ಇಲ್ಲೋ ಗೊತ್ತಿಲ್ಲ. ಅನೇಕ ಮಂದಿ ಆಚಾರ್ಯರು ಶಿಷ್ಯಂದಿರ ವೃಂದಾವನಗಳು ಇವತ್ತಿಗೂ ಕೂಡ ಸಿಗೋದಿಲ್ಲ. ಆದರೆ ತನ್ನಿಮಿತ್ತಕವಾಗಿ ನಾವು ಶ್ರೀಮದಾಚಾರ್ಯರ ಸ್ಮರಣೆ ಮಾಡೋದು ಅದು ಬಹಳ ಮುಖ್ಯ. ಹೀಗಾಗಿ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಕ್ಷೋಭಂ ಹೇಳನಮೇವ ಗೋವಿಂದ ನಾಮಸ್ಮರಣಂ ವೈಕುಂಠ ನಾಮಸ್ಮರಣಂ ಅಶೇಷ ಆಗಹರಂ ವಿದುಹು ಎಂಬುದಾಗಿ ಭಾಗವತದಲ್ಲಿ ಹೇಳಿದಂತೆ, ಯಾವುದೇ ಒಂದು ಕಾರಣಕ್ಕಾಗಿಯೂ ನಾವು ಭಗವಂತನ ಸ್ಮರಣೆ ಮಾಡಿದರೆ ಅದು ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ. ಹೀಗಾಗಿ ಇವತ್ತು ಮಧ್ವಾಚಾರ್ಯರ ಈ ಸ್ಮರಣಾರ್ಥವಾಗಿ ಈ ಸಭೆಯನ್ನು ಇವತ್ತು ಏರ್ಪಡಿಸಿದ್ದೇವೆ. ಮಧ್ವಾಚಾರ್ಯರ ಸಿದ್ಧಾಂತ ಒಂದೇ ಒಂದಿರೋದು, ಅದು ಭಕ್ತಿ ಸಿದ್ಧಾಂತ. ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ನಾವು ಮೋಕ್ಷಕ್ಕೆ ಹೋಗಬೇಕು ಅಂತ ಅನ್ನೋದು ಒಂದೇ ಒಂದು ಸಿದ್ಧಾಂತ. ಅದಕ್ಕೆ ಪೂರಕವಾಗಿ ಉಳಿದ ಎಲ್ಲ ವಿಷಯಗಳನ್ನು ಅವರು ಹೇಳ್ಕೊಂಡು ಹೋಗಿದ್ದಾರೆ. ಪರಮಾತ್ಮ ಸರ್ವೋತ್ತಮ, ಅವನ ಭಕ್ತಿ ಅದು ನಮ್ಮ ಮುಕ್ತಿಗೆ ಸಾಧನವಾದ್ದು. ಹೀಗಾಗಿ ಉಳಿದ ಏನೇನು ವಿಷಯಗಳು ಬಂದರೂ ಕೂಡ, ಎಷ್ಟು ಪ್ರತಿವಾದಗಳ ನಿರಾಕರಣೆ ಬಂದರೂ ಕೂಡ, ಉಳಿದ ಸಾವಿರಾರು ವಿಷಯಗಳು ಸರ್ವಜ್ಞರಾದ ಆಚಾರ್ಯರಿಗೆ ಯಾವ ವಿಷಯವೂ ಕೂಡ ಅಗಮ್ಯ ಅಲ್ಲ. ಅವರು ಎಲ್ಲ ವಿಷಯಗಳಲ್ಲಿ ಅವರಿಗೆ ಪರಿಣತಿ ಇದ್ದರೂ ಕೂಡ ಅವರ ಮುಖ್ಯವಾದ ಉದ್ದೇಶ ಇದ್ದದ್ದು ಭಕ್ತಿ. ಜನಸಾಮಾನ್ಯರಲ್ಲಿ ಆ ಭಕ್ತಿಯನ್ನು ತಲುಪಿಸಬೇಕು ಎಂಬ ಕಾತರ. ಅದಕ್ಕಾಗಿಯೇ ವೇದವ್ಯಾಸ ದೇವರ ಆಜ್ಞೆಯಂತೆ ಅವರು ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿ ಒಂದು ಅತ್ಯಂತ ಶ್ರೇಷ್ಠವಾದ ಭಕ್ತಿಯೋಗವನ್ನ ಭೂಮಿಗೆ ಕೊಟ್ಟವರು ಮಧ್ವಾಚಾರ್ಯರು. ಭಕ್ತಿಯೋಗ ಅಂತನೋ ಶಬ್ದ ಅವರು ಶ್ರೀಮದಾಚಾರ್ಯ ಗ್ರಂಥಗಳಲ್ಲಿ ಬಂದದ್ದು ತುಂಬಾ ಕಡಿಮೆ. ಆದರೆ ಶ್ರೀಮದ್ ಭಾಗವತದಲ್ಲಿ ಮತ್ತೆ 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 ಬರತಕ್ಕಂತಹ ಶಬ್ದ ಅದು ಭಕ್ತಿಯೋಗ ಅಂತನೋ ಶಬ್ದ. ಹೀಗಾಗಿ ಆ ಶ್ರೀಮದಾಚಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಬರೆದು ಆ ಭಕ್ತಿಯೋಗವನ್ನ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಮಧ್ವಾಚಾರ್ಯ ವಿಸ್ತಾರವಾದ ಗ್ರಂಥಗಳಲ್ಲಿ ಇದು ಒಂದು ಭಾಗವತ ತಾತ್ಪರ್ಯವೂ ಕೂಡ ಒಂದು. ಅದು ಅಷ್ಟು ವಿಸ್ತಾರವಾಗಿ ಯಾಕೆ ಬರೆದ್ರು ಅಂತಂದ್ರೆ ಅದಕ್ಕೆ ಈ ಭಕ್ತಿಯೋಗವೇ ಅವರ ಪ್ರಧಾನವಾದ ಪ್ರತಿಪಾದ್ಯ. ಆದ್ದರಿಂದಾಗಿ ಭಾಗವತಕ್ಕೆ ಅಷ್ಟು ವಿಸ್ತಾರವಾದ ವ್ಯಾಖ್ಯಾನವನ್ನು ಬರೆದರು. ಹೀಗಾಗಿ ನಾವು ಏನು ಎಷ್ಟು ಬೇಕಾದ್ರೂ ವಾಕ್ಯಾರ್ಥ ಮಾಡ್ಬೋದು ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಇಟ್ಟುಕೊಂಡು. ಅದು ನಮಗೆ ಮುಕ್ತಿಗೆ ಕಾರಣ ಅಲ್ಲ. ಭಕ್ತಿ ಮಾಡಿದ್ರೆ ಅದು ನಮಗೆ ಮುಕ್ತಿಗೆ ಕಾರಣವಾದದ್ದು. ಪಂಡಿತರೆಲ್ಲರೂ ಕೂಡ ದೊಡ್ಡ ದೊಡ್ಡ ವಾಕ್ಯಾರ್ಥದಲ್ಲಿ ಪರಿಣಿತರಾದಂಥವರು ಎಲ್ಲರೂ ಕೂಡ ಮಧ್ವಶಾಸ್ತ್ರ ಒಂದು ಸಾಗರದಲ್ಲಿ ಮುಳುಗಿ ಧನ್ಯತೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಅದರ ವಾಸ್ತವಿಕವಾದ ಪರಿಣಾಮ ಆಗೋದು ನಾವು ಅದರ ಶ್ರೀಮದಾಚಾರ್ಯ ಭಕ್ತಿ ಮಾರ್ಗವನ್ನು ಹಿಡಿದು ನಮ್ಮ ಸಾಧನೆಯನ್ನು ಮಾಡಿದಾಗ. ಹೀಗಾಗಿ ಈ ಒಂದು ಭಕ್ತಿ ಮಾರ್ಗದ ಸಾಧಕರಲ್ಲಿ ಒಬ್ಬರು ಮಂಚೂಣಿಯಲ್ಲಿರ್ತಕ್ಕಂಥವ್ರು ನಮ್ಮ ಹರಿದಾಸರಾದ ಹುಸೇನ್ ಸಾಬ್ ಅವರು. ಹುಸೇನ್ ಸಾಬ್ ಅಂತ ಅವರು ತಂದೆ ತಾಯಿಗಳು ಇಟ್ಟಿರ್ತಕ್ಕಂತಹ ಹೆಸರು. ಆದರೆ ಅವರಿಗೆ ಪರಮಾತ್ಮನ ಭಕ್ತಿಯಿಂದ ಬಂದಿರತಕ್ಕಂತಹ ಹೆಸರು ಹರಿದಾಸರು ಅಂತ. ಪ್ರಸಿದ್ಧರಾದ ಮುರುಗೋಡ ದಾಸರಲ್ಲಿ ಅವರ ಅಧ್ಯಯನ ಮತ್ತು ಅವರ ಅನುಗ್ರಹ ವಿಶೇಷವಾಗಿ ಇವರ ಮೇಲೆ ಆಗಿದ್ದರಿಂದಾಗಿ ಅವರು ಕರ್ನಾಟಕದಲ್ಲಿ ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ವಿಶೇಷವಾಗಿ ಭಕ್ತಿ ಸುಧೆಯನ್ನು ಹರಿಸಿ ಜನಸಾಮಾನ್ಯರನ್ನ ಸಂತೋಷಪಡಿಸಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದಾರೆ. ಹೀಗಾಗಿ ಅವರನ್ನು ನಾವು ವಿನಂತಿ ಮಾಡಿಕೊಂಡು ಬಂದು ಸ್ವಲ್ಪ ಹೊತ್ತು ಇಲ್ಲಿ ಶ್ರೀಮದಾಚಾರ್ಯ ಸ್ಮರಣೆಯನ್ನು ಮಾಡಿಸ್ಕೊಡ್ಬೇಕು ಅಂತ. ಆಯಿತು, ಅವಶ್ಯವಾಗಿ ಬರ್ತೀನಿ. ಶ್ರೀಮದಾಚಾರ್ಯ ಸ್ಮರಣೆ ಮಾಡ್ಕೊಳ್ಳೋದಕ್ಕಿಂತ ದೊಡ್ಡ ಕೆಲಸ ಏನಿದೆ ಅಂತ ಅವರು ತಮ್ಮ ಕೆಲಸವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಆಮೇಲೆ ನಮ್ಮ ಹಿರಿಯರಾದ ಪ್ರಾಚಾರ್ಯರಾದ ಸತ್ಯನಾರಾಯಣ ಆಚಾರ್ಯರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರು ಕೂಡ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಇಲ್ಲಿದ್ದಾರೆ. ಅವರ ಮಾತನ್ನು ಕೂಡ ನಾವು ಸ್ವಲ್ಪ ಕೇಳೋರಿದ್ದೇವೆ. ನಾನು ಬೆಳಗ್ಗೆನೆ ಉಪನ್ಯಾಸ ಮಾಡಿ ಆಗಿದೆ, ಹೀಗಾಗಿ ನಾನೇನು ಜಾಸ್ತಿ ಉಪನ್ಯಾಸ ಮಾಡೋದಿಲ್ಲ. ಆದರೆ ಇವರಿಬ್ಬರು ಮಹನೀಯರ ಉಪಸ್ಥಿತಿಯಿಂದ ಈ ಸಭೆಗೆ ಕಳೆ ಬಂದಿದೆ. ಮತ್ತು ನಮ್ಮ ಎಲ್ಲ ಸಂಶೋಧನಾ ಮಂದಿರದ ಎಲ್ಲ ರಂಗನಾಥ ಕಟ್ಟಿಯಾಚಾರ್ಯರು, ಮಾಧವಾಚಾರ್ಯರು, ಶ್ರೀಕಾಂತಾಚಾರ್ಯರು, ವ್ಯಾಸಾಚಾರ್ಯರು ಮತ್ತು ನಮ್ಮ ವೆಂಕಟೇಶ್ ಪುರೋಹಿತಾಚಾರ್ಯರು ಅವರ ಕಾರಣದಿಂದ ಅವರು ಸಂಪರ್ಕ ಮಾಡಿದೆ ನಮ್ಮ ಹುಸೇನ್ ಸಾಬ್ರವರು ಇಲ್ಲಿಗೆ ಬರುವಂತೆ ಆಯಿತು. ಹೀಗಾಗಿ ನಮ್ಮ ಎಲ್ಲ ಮಹನೀಯರು, ನಮ್ಮ ವಿಮಲಕೃಷ್ಣ ದಾಸರು ಕೂಡ ಶ್ರೀಮದಾಚಾರ್ಯ ಸ್ಮರಣೆ ಮಾಡ್ಕೊಳ್ಬೇಕಂತನೋ ಕಾರಣಕ್ಕೆ ಇಲ್ಲಿ ಬಂದಿದ್ದಾರೆ ಇಸ್ಕಾನ್ನಿಂದ. ಹೈವದನಾಚಾರ್ಯ ಎಲ್ಲರೂ ಕೂಡ ಇದ್ದಾರೆ. ಮತ್ತು ನಮ್ಮ ಸಂಶೋಧನಾ ಮಂದಿರದ ಉಳಿದ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಂದಿದ್ದೀರಿ. ಮತ್ತು ಆನ್ಲೈನ್ ಮೂಲಕವೂ ಕೂಡ ಕೇಳುವವರು ಕೇಳ್ತಾ ಇರ್ತಾರೆ. ನಾನು ಹರಿದಾಸರನ್ನ ಪ್ರಾರ್ಥನೆ ಮಾಡಿ
ಅವರು ಶ್ರೀಮದಾಚಾರ್ಯರ ಕೆಲವು ಕೃತಿಗಳನ್ನು ನಮಗೆ ಕೇಳಿಸ್ಬೇಕು ಅಂತ. ಕೇಳಿಸೋದಲ್ಲದೆ ಅವರು ವಿವರಣೆ ಕೊಡ್ರಿ ನಾನು ಪ್ರಾರ್ಥನೆ ಮಾಡಿದೆ. ನಾನು ಪಂಡಿತನಲ್ಲ, ನಾನು ಜಾಸ್ತಿ ಮಾತಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರಿಗೇನು ಶ್ರೀಮದಾಚಾರ್ಯ ನುಡಿಸ್ತಾರೋ ಅದನ್ನು ನುಡಿತಾರೆ ಅಷ್ಟೇ. ನಾವು ಇಷ್ಟನ್ನು ಹೇಳಬಹುದು, ನೀವು ನುಡಿರಿ ಅಂತ ಆಗಲಿ ಅಥವಾ ನಾನು ಮಾತಾಡ್ತೀನಿ ಅಂತ ಆಗಲಿ ಅದೆಲ್ಲ ಬೇಡ. ಶ್ರೀಮದಾಚಾರ್ಯರು ನಿಮ್ಮ ಬಾಯಲ್ಲಿ ನಿಂತ್ಕೊಂಡು ಏನು ನುಡಿಸ್ತಾರೋ ಅದನ್ನು ನಾವು ಕೇಳಿ ಸಂತೋಷ ಪಡೋಣ. ಮತ್ತೆ ಪುನಃ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಾಮೂಹಿಕವಾಗಿ ಒಂದು ಎಲ್ಲರ ಹತ್ರನೂ ಸ್ವಲ್ಪ ಹಾಡಿಸಿದ್ರೆ ಯಾವ್ದಾದ್ರು ಒಂದು ಪರಮಾತ್ಮನ ಹೆಸರನ್ನ ಯಾವ್ದಾದ್ರು ಹೇಳಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ಹೇಳುವಂತೆ ಆದ್ರೆ ನಮ್ಗೆ ಆಮೇಲೆ जय जय राम हरे, जय जय कृष्ण हरे, जय जय राम हरे, जय जय कृष्ण हरे. कृष्ण हरे हरे कृष्ण हरे, कृष्ण हरे श्री राम हरे, जय जय राम हरे, जय जय कृष्ण हरे, जय जय राम हरे, जय जय कृष्ण हरे. राम हरे हरे राम हरे, कृष्ण हरे श्री कृष्ण हरे, जय जय राम हरे, जय जय कृष्ण हरे, जय जय राम हरे, जय जय कृष्ण हरे. ಎಲ್ಲರಿಗೂ ನನ್ನ ಪ್ರಣಾಮಗಳು. ಜಾಸ್ತಿ ಕೊಡೆ ಸೌಂಡ್ ಸ್ವಲ್ಪ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲ ಆಚಾರ್ಯ ಮಧ್ವರ ಸಿದ್ಧಾಂತವನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥ ಮಹಾನ್ ವಿದ್ವಾಂಸರು ತಾವು. ಇಲ್ಲಿ ಪಕ್ಷ ಆಚಾರ್ಯ ಮಧ್ವರು ಅವತಾರ ಮಾಡೋಕ್ಕಿಂತ ಮುಂಚೆ ಹೇಗಿತ್ತು ವಾತಾವರಣ ಅಂತಕ್ಕಂಥ ಒಂದು ಕಲ್ಪನೆ. ಏನಾಯಿತು ಮುಂದೆ, ಯಾರು ಯಾರನ್ನು ಕೇಳಿದರು, ಯಾರು ವಿನಂತಿ ಮಾಡಿದರು, ಯಾರು ಆಶ್ವಾಸನೆ ಕೊಟ್ಟರು, ಆಚಾರ್ಯ ಮಧ್ವರ ಅವತಾರ ಹೇಗಾಯಿತು ಅನ್ನೋದನ್ನು ವೇಣುಗೋಪಾಲ ದಾಸರು ಒಂದು ಕೀರ್ತನಲ್ಲಿ ಚರ್ಚೆ ಮಾಡ್ತಾರೆ. ಬಹಳ ಅಪರಿಚಿತ ದೇವರ ನಾಮ. ನಮೋ ನಮೋ ಹರಿಪ್ರಿಯ, ನಮೋ ನಮೋ ಸುರಗೆಯ, ನಮೋ ನಮೋ ಗುರುರಾಯ ಮಧ್ವ ಮುನಿಚೀಯ. ಆಗಿನ ವಾತಾವರಣ ಹೇಗಿತ್ತು ಅನ್ನೋದನ್ನು ಹೇಳ್ತಾರವ್ರು. ಧರೆಗೆ ಭಾರವಾಗಿ ಚರಿಸುತ್ತಿರೆಯ ಮಾಯಿಗಳು, ಧರೆಗೆ ಭಾರವಾಗಿ ಚರಿಸುತ್ತಿರೆಯ ಮಾಯಿಗಳು, ಧರಿಸಲಾರದೆ ಧರಣಿ ಸರಸಿಜೋದ್ಭವಗೆ. ಮೊರೆಯಿಡಲು ಅಜನಾಗ ಹರಸುರರು ಸಹವಾಗಿ ಹರಿಯ ಸದನವ ಸಾರಿ ಅರುಹಿದರು ಇದನ್ನೆಲ್ಲ. ಧರಣಿದೇವಿ ಭೂದೇವಿ ಈ ಮಾಯಾವಾದಿಗಳ ತಾಂಡವನ ಸಹಿಸಲಾರದೆ ಬ್ರಹ್ಮನ ಹತ್ರ ಹೋದ್ಲು. ಬ್ರಹ್ಮ, ಇದು ಕೆಲಸ ನಂದಲ್ಲ, ನಮ್ಮ ಅಪ್ಪನ ಹತ್ರ ಹೋಗೋಣ ಅಂತೇಳಿ ಎಲ್ಲರೂ ದೇವತೆಗಳೆಲ್ಲ ಸೇರಿ ಭಗವಂತನಕ್ಕೆ ಹೋದ್ರು. ಮುಂದೇನಾಗ್ತಾನೆ ಹೇಳ್ತಾವ್ರು. ಕಾವನಯ್ಯನು ವಸುಧೆ ಭಾವವನ್ನು ತಿಳಿದನಿಲ. ನೋಡ್ರಿ, ಕಾವನಯ್ಯನು ವಸುಧೆ ಭಾವವನ್ನು ತಿಳಿದನಿಲ ದೇವನ ನಿನಗೆ ಆಜ್ಞೆಯ ನೀಯಲು. ದೇವ ನೀನವತರಿಸಿ ಪಾವನವ ಮಾಡಿ ಸಜ್ಜೀವಿಗಳ ಪೊರದೆ ದುರ್ಜೀವಿಗಳ ತರಿದೆ. ಕಾಮವನು ಕಡಿದು ಸನ್ನೇಮವನು ಪಿಡಿದು ಬಹುಸೀಮಿಯೋಳು ವಾದಿಗಳ ಸ್ತೋಮ ತರಿದು. ಹೇಮ ಕಚ್ಚೂಟ ವೇಣುಗೋಪಾಲ ವಿಠಲನ ನಾಮ ಸೂಧೆ ಸೂಜನರಿಗೆ ಪ್ರೇಮದಲ್ಲಿ ನೀಯಿತೆ. ಬಹಳ ಅದ್ಭುತವಾದ ಕೀರ್ತನೆ ಇದೆ ದೇವರ ನಾಮದು. ಆ ಆ ಆ ನಮೋ ನಮೋ ಹರಿಪ್ರಿಯ,
ನಮೋ ನಮೋ ಹರಿಪ್ರಿಯ, ನಮೋ ನಮೋ ಸುರಗೀಯ, ನಮೋ ನಮೋ ಗುರುರಾಯ, ನಮೋ ನಮೋ ಗುರುರಾಯ, ಮಧ್ವಮುನಿಜಿಯ, ನಮೋ ನಮೋ ಹರಿಪ್ರಿಯ, ನಮೋ ನಮೋ ಸುರಗೀಯ, ನಮೋ ನಮೋ ಗುರುರಾಯ, ಮಧ್ವಮುನಿಜಿಯ, ನಮೋ ನಮೋ ಹರಿಪ್ರಿಯ, ನಮೋ ನಮೋ ಸುರಗೀಯ. ಧರೆಗೆ ಭಾರವಾಗಿ ಚರಿಸುತ್ತಿರೆ ಮಾಯಿಗಳು, ಧರೆಗೆ ಭಾರವಾಗಿ ಚರಿಸುತ್ತಿರೆ ಮಾಯಿಗಳು, ಧರಿಸಲಾರದೆ ಧರಣಿ ಸರಸಿಜೋದ್ಭವಗೆ. ಮೊರೆ ಇಡಲು ಅಜನಾಗ ಹರಸುರರು ಸಹವಾಗಿ, ಮೊರೆ ಇಡಲು ಅಜನಾಗ ಹರಸುರರು ಸಹವಾಗಿ, ಹರಿಯ ಸದನ ವಾಸಾರಿ, ಹರಿಯ ಸದನ ವಾಸಾರಿ, ಅರುಹಿದನು ಇದನೆಲ್ಲ, ನಮೋ ನಮೋ ಹರಿಪ್ರಿಯ, ನಮೋ ನಮೋ ಸುರಗೀಯ, ನಮೋ ನಮೋ ಗುರುರಾಯ, ಮಧ್ವಮುನಿಜಿಯ, ನಮೋ ನಮೋ ಹರಿಪ್ರಿಯ, ನಮೋ ನಮೋ ಸುರಗೀಯ. ಕಾವನಯ್ಯನು ವಸುಧೆ ಭಾವವನು ತಿಳಿದ ನೀಲದೇವನೇ ನಿನಗೆ ಆಜ್ಞೇಯ ನೀಯಲು, ದೇವನೀನವತರಿಸಿ ಪಾವನವ ಮಾಡಿ, ದೇವನೀನವತರಿಸಿ ಪಾವನವ ಮಾಡಿ, ಸಜ್ಜೀವಿಗಳ ಪೊರೆದೆ, ಸಜ್ಜೀವಿಗಳ ಪೊರೆದೆ, ದುರ್ಜೀವಿಗಳ ತರಿದೆ, ನಮೋ ನಮೋ ಹರಿಪ್ರಿಯ, ನಮೋ ನಮೋ ಸುರಗೀಯ, ನಮೋ ನಮೋ ಗುರುರಾಯ, ಮಧ್ವಮುನಿಜಿಯ, ನಮೋ ನಮೋ ಹರಿಪ್ರಿಯ, ನಮೋ ನಮೋ ಸುರಗೀಯ. ಕಾಮವನು ಕಡಿದು ಸನ್ನೇಮವನು ಪಿಡಿದು, ಕಾಮವನು ಕಡಿದು ಸನ್ನೇಮವನು ಪಿಡಿದು, ಬಹು ಸೀಮಿಯೋಳು ವಾದಿಗಳ ಸ್ತೋಮ ತರಿದು, ಹೇಮ ಕಚ್ಚುಟ ವೇಣುಗೋಪಾಲ ವಿಠಲನ ವೇಣು, ಹೇಮ ಕಚ್ಚುಟ ವೇಣುಗೋಪಾಲ ವಿಠಲನ ನಾಮ ಸುಧೆ ಸುಜನರಿಗೆ, ನಾಮ ಸುಧೆ ಸುಜನರಿಗೆ ಪ್ರೇಮದಲ್ಲಿ ಸವಿಯಿತ್ತೆ, ನಮೋ ನಮೋ ಹರಿಪ್ರಿಯ, ನಮೋ ನಮೋ ಸುರಗೀಯ, ನಮೋ ನಮೋ ಗುರುರಾಯ, ನಮೋ ನಮೋ ಗುರುರಾಯ, ಮಧ್ವಮುನಿಜಿಯ, ನಮೋ ನಮೋ ಹರಿಪ್ರಿಯ, ನಮೋ ನಮೋ ಸುರಗೀಯ. ಹೀಗೆ ಆಚಾರ್ಯ ಮಧ್ವರ ಭಗವಂತನ ಅನುಗ್ರಹದಿಂದ ವಾಯುದೇವರಿಗೆ ಆಜ್ಞೆ ಮಾಡಿ, ನೀನು ಹೋಗು, ಭೂಲೋಕದಲ್ಲಿ ಅವತಾರ ಮಾಡಿ, ಆಚಾರ್ಯ ಮಧ್ವರ ಅವತಾರ ಮಾಡಿ ಎಲ್ಲ ಈ ವಾದಿಗಳ ಸ್ತೋಮ ಏನಿತ್ತು ತತ್ವವಾದವನ್ನು ಪ್ರಚಾರ ಮಾಡುವಂತಕ್ಕಂಥ ಆಜ್ಞೆಯಿಂದ ಆಚಾರ್ಯ ಮಧ್ವರು ಭೂಮಿಗೆ ಅವತಾರ ಮಾಡ್ತಾರೆ. ಇನ್ನೊಂದು ಕೀರ್ತನೆ ನೀವೆಲ್ಲ ಪ್ರಚಲಿತವಾದ ದೇವರು ನಮಗೆ ಕೇಳಿರ್ತೀರಿ, ಒಂದು ಬಾರಿ ಸ್ಮರಣೆ ಸಾಲದೆ. ಈ ಕೀರ್ತನೆ ಹಾಡೋಕ್ಕಿಂತ ಮುಂಚೆ ಒಂದು ಸನ್ನಿವೇಶ ನಿಮ್ಗೆ ಹೇಳ್ಬೇಕು. ನಾವು ಈ ಭಗವಂತನ ನಾಮಸ್ಮರಣೆಯಲ್ಲಿ ಇರ್ತಕ್ಕಂಥ ಶಕ್ತಿ ಏನು, ಅದರಲ್ಲಿ ಇರ್ತಕ್ಕಂಥ ಒಂದು ಅಗಾಧವಾದ ಮಹಿಮೆ ಏನು ಅನ್ನೋದನ್ನ ಪೂಜ್ಯ ಪ್ರಾತಸ್ಮರಣೆಗಿಂತ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮೊನ್ನೆ 2016ರಲ್ಲಿ ಪರಿಹಾಕಿದ್ದಾಗ
ನಾವು ಅಲ್ಲಿ ಒಂದು ಹರಿದಾಸ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ನಮ್ಮ ನ್ಯಾಷನಲ್ ಫೌಂಡೇಶನ್, ಹರಿದಾಸ ನ್ಯಾಷನಲ್ ಫೌಂಡೇಶನಿಂದ 7 ದಿವಸ ಕಾರ್ಯಕ್ರಮ ಮಾಡಿದ್ವಿ. ಆ ಮಾತು ಇಲ್ಲಿ ನೆನಪಾಗುತ್ತೆ. ಈ ಒಂದು ಬಾರಿ ಸ್ಮರಣೆ ಸಾಲದಕ್ಕೆ ಗುರುಗಳು ಹೇಳಿರ್ತಕ್ಕಂಥ ಒಂದು ಮಾತು ನೆನಪಾಗುತ್ತೆ. ಈ ಪ್ರೋಮೋ ಬೇಕಾಗಿತ್ತು ನಮಗೆ. ಆ ಪ್ರೋಮೋ ಬೇಕಾದಾಗ ಗುರುಗಳ ಹತ್ರ ಹೋಗಿ ನಾವು ಕೇಳಿದ್ವಿ, ಹಿಂಗೆ ಒಂದು ನೀವು ಮಾತಾಡ್ರಿ ಒಂದು ಪ್ರೋಮೋ ಸಲುವಾಗಿ ಅಂತ. ಆಗ ಅವ್ರು ಹೇಳಿದರು, ಈ ಒಂದು ಗಿಡದಲ್ಲಿ ಸಾವಿರಾರು ಕಾಗೆಗಳು ಕುಂತಿದ್ರೆ ಆ ಸಾವಿರಾರು ಕಾಗೆಗಳನ್ನ ಓಡಿಸೋದಕ್ಕೆ ಸಾವಿರಾರು ಕಲ್ಲು ಒಗಿಬೇಕಾಗಿಲ್ಲ, ಒಂದು ಕಲ್ಲು ಒಗೆದ್ರೆ ಸಾಕು ಸಾವಿರಾರು ಕಾಗೆಗಳು ಹೋಗ್ತವೆ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಈ ಸಾವಿರಾರು ಪಾಪಗಳನ್ನು ಕಳೆದುಕೊಳ್ಳೋಕ್ಕೆ ಒಂದು ಭಗವನ್ನಾಮ ಸಂಕೀರ್ತನೆ ಸಾಕು ಅಂತ ಶ್ರೀಪಾದಗಳು ನಮಗೆ ಆಜ್ಞೆ ಮಾಡಿದ್ರು. ಆ ಮಾತು ಇನ್ನೂ ನೆನಪಿದೆ ನನಗೆ. ಪ್ರತಿ ಕಾರ್ಯಕ್ರಮದಲ್ಲಿ ಅದನ್ನು ನೆನೆಸ್ಕೊಳ್ತೀನಿ ನಾನು. ಆ ಭಗವಂತನ ನಾಮಸ್ಮರಣೆ ಇರ್ತಕ್ಕಂಥ ಶಕ್ತಿಯನ್ನ ನಾವು ಕರಗತ ಮಾಡಿಕೊಳ್ಬೇಕು. ಅದು ಹೊರತಾಗಿ ನಮಗೆ ಬೇರೆ ದಾರಿನೇ ಇಲ್ಲ. ಅದನ್ನೇ ಆಚಾರ್ಯ ಮಧ್ವರು ತಮ್ಮ ತತ್ವವಾದವನ್ನು ಪ್ರತಿಪಾದನೆ ಮಾಡುವಾಗ ಹೇಳಿದ್ದು, ಜಗತ್ತು ಸತ್ಯ, ಈ ಜಗತ್ತು ಸತ್ಯವಾಗಿದೆ. ಈ ಸತ್ಯವಾದ ಜಗತ್ತನ್ನು ನಾವು ಸತ್ಯವಾದ ದೃಷ್ಟಿಯಿಂದ ನೋಡ್ತಾ ಹೋಗ್ಬೇಕು. ಬೆಳಕಿದೆ ಅಂದರೆ ಕತ್ತಲೆನೂ ಇರುತ್ತೆ. ಕತ್ತಲೆ ಇರಬಾರದು ಹೇಳಕ್ಕೆ ನಾವ್ಯಾರು? ಅದು ಭಗವಂತನ ಸೃಷ್ಟಿನೇ, ಅದು ಸಹಿತ. ನಾವು ಕತ್ತಲೆಯಲ್ಲಿ ಬೆಳಕಿನ ಹುಡುಕಾಟ ಮಾಡಬೇಕು, ಬೆಳಕಿನಲ್ಲಿ ಕತ್ತಲೆ ಹುಡುಕಾಟ ಆಗಬಾರ್ದು. ಇದೇ ತತ್ವವಾದ. ಬೆಳಕಿನಲ್ಲಿ ಕತ್ತಲೆಯಲ್ಲಿ ಬೆಳಕಿನ ಹುಡುಕಾಟ ಮಾಡಿ ನಮ್ಮನ್ನು ನಾವು ತಿಳಿದುಕೊಳ್ಳುವುದು. ನಮ್ಮಲ್ಲಿರ್ತಕ್ಕಂಥ ಕತ್ತಲೆಯಲ್ಲಿ ಭಗವಂತನ ನಾಮಸ್ಮರಣೆಯಿಂದ ಸಾಕ್ಷಾತ್ಕಾರ ಮಾಡಿಕೊಂಡಾಗ ನಮಗೆ ಭಗವಂತನ ಅನುಗ್ರಹ ಆಗುತ್ತೆ ಅನ್ನೋ ಮಾತನ್ನ ಬಹಳ ಅದ್ಭುತವಾಗಿ ಹೇಳ್ತಾರೆ. ವಾದರಾಜ ಈ ಕೀರ್ತನೆ ಚರ್ಚೆ ಮಾಡ್ತಾರೆ. ಒಂದು ಬಾರಿ ಸ್ಮರಣೆ ಸಾಲದೆ, ಒಂದ್ಸಲ ಸಾಕಿನಯ್ಯ, ನೀನು ಬೇಕಾದ್ರೆ ಮಾಡು, ಆದ್ರೆ ನೀ ಮನಸ್ಸಿಟ್ಟು ಮಾಡು, ಏಕಾಗ್ರತೆಯಿಂದ ಮಾಡು, ನಿಶ್ಚಲತೆಯಿಂದ ಮಾಡು, ಭಗವಂತ ಸರ್ವವ್ಯಾಪ್ತ ಅಂತ ನಿನಗೆ ಭಗವಂತ ಅನುಗ್ರಹ ಆಗ್ತದೆ ಅಂತ ಮಾತು ಹೇಳ್ತಾರೆ. ಒಂದು ಬಾರಿ ಸ್ಮರಣ ಸಲ್ಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞೆಯರ ಸರ್ವಜ್ಞರಾಯರ ಮಧ್ವರಾಯರ ಆಚಾರ್ಯ ಮಧ್ವರ ಒಂದು ನಾಮಸ್ಮರಣೆ ಇನ್ನ ಉದ್ಧಾರಕ್ಕೆ ಸಾಕ್ಷಿಯಾಗುತ್ತೆ ಅನ್ನೋ ಮಾತನ್ನ ಅದ್ಭುತವಾಗಿ ಚಿಂತನೆ ಮಾಡ್ತಾರೆ. ಮುಂದಿನ ಚರಣ ಬಹಳ ಚೆನ್ನಾಗಿ ಹೇಳ್ತಾರೆ. ವಾದರಾಜರು ಈ ಕೃತಿಯನ್ನು ಬರೆಯುವಾಗ ಬಹಳ ಚೆನ್ನಾಗಿ ಹೇಳ್ತಾರೆ. ಹಿಂದನೇಕ ಜನ್ಮಗಳಲ್ಲಿ ನೊಂದು ಯೋನಿಯಲ್ಲಿ ಬಂದು ಇಂದಿರೇಶನ ಪಾದವನ್ನು ಹೊಂದಬೇಕೆಂಬುವವರಿಗೆ ನಾನು ಸಂಕಲ್ಪ ಮಾಡ್ಬೇಕ್ರಿ. ನಾನು ಭಗವಂತನ ಕಾಣಬೇಕು, ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕು ಅಂತ ನಾನು ಸಂಕಲ್ಪ ಮಾಡಿದರೆ ಗಣೇಶ ಬಂದು ಎದುರು ನಿಲ್ತಾನಂತೆ. ಈ ಮಾತು ಪುರಂದಾಸ ದಾಖಲೆ ಮಾಡ್ತಾರೆ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ, ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು, ಯುಕುತಿದಾಯಕಳು ಭಾರತೀ ದೇವಿ. ಸಕಲ ಶಾಸ್ತ್ರಗಳಲ್ಲಿ ಹೀಗೆಲ್ಲ ಹೇಳ್ತಾರೆ ಅವರು. ಗತಿ ಪಾಲಿಸುವ ನಮ್ಮ ಪವಮಾನ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿ, ಮುಕುತಿ ಪಥಕ್ಕೆ ಮನವೀವ ಮಹರುದ್ರ ದೇವರು, ಹರಿಭಕುತಿದಾಯಕಳು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿಯಿತ್ತು ಗತಿ ಪಾಲಿಸುವ ನಮ್ಮ ಪವಮಾನನೋ. ಎಂಥ ಶಬ್ದ ಪ್ರಯೋಗ ಮಾಡ್ತಾರೆ ಪುರಂದಾಸರು. ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಇವರೆಲ್ಲ ಬಂದು ನಮ್ಮ ಎದುರು ನಿಲ್ತಾರಂತೆ. ಗಣೇಶ ಮೊದಲು ಬರ್ತಾನೆ, ಮಾಡಯ್ಯ ನಿನ್ನ ಜೊತೆಗೆ ನಾನು ಇರ್ತೀನಿ, ನನ್ನ ಅನುಗ್ರಹ ನಿನಗಿರುತ್ತೆ ಅಂತ. ಅವನು ಬಂದರೂ ಸಾಲದ, ಅವನ ತಾಯಿ ಪಾರ್ವತಿ ಬರ್ತಾಳೆ, ರುದ್ರದೇವರು ಬರ್ತಾರೆ, ಭಾರತಿ ಬರ್ತಾಳೆ, ಎಲ್ಲರೂ ಬರ್ತಾರೆ, ವಾಯುದೇವರು ಬರ್ತಾರೆ. ವಾಯುದೇವರು ಏನು ಪಾಲಿಸ್ತಾರೆ ಅಂದರೆ ಗತಿಯನ್ನು ಪಾಲಿಸುತ್ತಾರೆ. ಇದು ಆಚಾರ್ಯ ಮಧ್ವರ ಮೂಲ ಉದ್ದೇಶ. ಗತಿ ಅಂದ್ರೆ ಚಲನೆ, ಮೂಮೆಂಟ್. ಎಲ್ಲಿ ಗತಿ ಇಲ್ಲೋ ಅಲ್ಲಿ ಆಚಾರ್ಯ ಮಧ್ವರು ಇಲ್ಲ. ಈ ಮಾತನ್ನು ಬಹಳ ಅದ್ಭುತವಾಗಿ ಗತಿ ಪಾಲಿಸುವ ನಮ್ಮ ಪವಮಾನ, ಬಹಳ ಅದ್ಭುತವಾದ ಚಿಂತನೆ ಪುರಂದಾಸ ಹೇಳ್ತಾರೆ. ಹಿಂದನೇಕ ಜನ್ಮಗಳಲ್ಲಿ ನೊಂದು ಯೋನಿಯಲ್ಲಿ ಬಂದು, ಈ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳುವಾಗ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಬೇಕು ನಮಗೆ. ಅದೇ ವಾಸ್ತವ ಸತ್ಯ. ಇದಕ್ಕೆ ಈ ಕಾರಣಕ್ಕಾಗಿ ಆಚಾರ್ಯ ಮಧ್ವರು ಜಗತ್ತು ಸತ್ಯ ಅಂತ ಹೇಳಿದ್ದು. ಇಂದಿರೇಶನ ಪಾದವನ್ನು ಹೊಂದಬೇಕೆಂಬುವವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ. ಮುಂದೆ ಚೆನ್ನಾಗಿ ಹೇಳ್ತಾರೆ, ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೊಂದು. ಇದು ಅರ್ಥ ಆಗ್ಬೇಕು ನಮಗೆ. ನಾನು ಪ್ರಕೃತಿಯ ಈ ಸಂಸಾರ ಬಂಧನದಲ್ಲಿ ಇದ್ದೇನೆ, ಈ ವಿಷಯ ಲಂಪಟದಿಂದ ನಾನು ನೊಂದು ಹೋಗಿದ್ದೇನೆ. ಆ ಕಾರಣಕ್ಕಾಗಿ ಭಗವಂತನ ಅನುಗ್ರಹ ನನಗೆ ಬೇಕು,
ಆಚಾರ್ಯ ಮಧ್ವರೇ ನನಗೆ ಅನುಗ್ರಹ ಮಾಡಿರಿ, ನಾಮಸ್ಮರಣೆ ಕೊಡ್ರಿ ಅಂತ ವಾದರಾಜರು ಮಾತಾಡ್ತಾರೆ. 6 ಮಂದಿ ವೈರಿಗಳನ್ನು ಸೇರಲಿಸದಂತೆ ನೂಕಿ ಧೀರನಾದ ಹರಿಯ ಪಾದ ಸೇರಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ. ಬಹಳ ಅದ್ಭುತವಾದ ಚಿಂತನೆ. ಹೀನ ಬುದ್ಧಿಯಿಂದ ಶ್ರೀ ಹಯವದ ನನ್ನ ಜರಿದು ತಾನು ಬದುಕಲಾರದಿರಲು ತೋರಿಕೊಟ್ಟ ಮಧ್ವ ಮುನಿಯ ಒಂದು ಬಾರಿ ಸ್ಮರಣೆ ಸಾಲದೆ. ಬಹಳ ಅದ್ಭುತವಾದ ಚಿಂತನೆ ವಾದರಾಜರು. ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. ಹಿಂದನೇಕ ಜನುಮಗಳಲ್ಲಿ, ಹಿಂದನೇಕ ಜನುಮಗಳಲ್ಲಿ ನೊಂದು ಯೋನಿಯಲ್ಲಿ ಬಂದು ಇಂದಿರೇಶನ ಪಾದವನ್ನು, ಇಂದಿರೇಶನ ಪಾದವನ್ನು ಹೊಂದಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. ಪ್ರಕೃತಿ ಬಂಧದಲ್ಲಿ ಸಿಲುಕಿ, ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೋದು, ಪ್ರಕೃತಿ ಬಂಧದಲ್ಲಿ ಸಿಲುಕಿ ಸಕಲ ವಿಷಯಗಳಲ್ಲಿ ನೋದು, ಅಕಳಂಕ ಚರಿತ ಹರಿಯ ಪಾದ, ಅಕಳಂಕ ಚರಿತ ಹರಿಯ ಪಾದ ಭಕುತಿ ಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. 6 ಮಂದಿ ವೈರಿಗಳನ್ನು, 6 ಮಂದಿ ವೈರಿಗಳನ್ನು ಸೇರಲಿಸದಂತೆ ನೂಕಿ ಧೀರನಾದ ಹರಿಯ ಪಾದ, ಧೀರನಾದ ಹರಿಯ ಪಾದ ಸೇರಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. ಘೋರ ಸಂಸಾರಾಂಬುಧಿಗೆ, ಘೋರ ಸಂಸಾರಾಂಬುಧಿಗೆ ಪರಮ ಜ್ಞಾನವೆಂಬವಾಡೆ ಏರಿ ಮೆಲ್ಲನೆ ಹರಿಯ ಪಾದ, ಏರಿ ಮೆಲ್ಲನೆ ಹರಿಯ ಪಾದ ಸೇರಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. ಹೀನ ಬುದ್ಧಿಯಿಂದ ಶ್ರೀ ಹಯವದ ನನ್ನ ಜರಿದು ತಾನು ಬದುಕಲಾರದಿರಲು, ತಾನು ಬದುಕಲಾರದಿರಲು ತೋರಿಕೊಟ್ಟ ಮಧ್ವ ಮುನಿಯ ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ
ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. ಆಚಾರ್ಯ ಮಧ್ವರು ಕಾಸರಗೋಡು ಹೋಗಿರ್ತಾರೆ. ಕಾಸರಗೋಡಿನಲ್ಲಿ ಆ ಪರಿಸ್ಥಿತಿ, ಆ ಟೈಮ್ನಲ್ಲಿ, ಆ ಪರಿಸ್ಥಿತಿಯಲ್ಲಿ ತ್ರಿವಿಕ್ರ ಪಂಡಿತಾಚಾರ್ಯರು ಮಹಾ ಸಿದ್ಧಾಂತದ ಪ್ರತಿಪಾದಕರು, ಅದ್ವೈತ ಸಿದ್ಧಾಂತದ ಮಹಾ ಪಾಂಡಿತ್ಯದಲ್ಲಿರ್ತಕ್ಕಂತಹ ಮಹಾಜ್ಞಾನಿಗಳು. ಅವರು ಆಚಾರ್ಯ ಮಧ್ವರಿಗೆ ಬಂದ, ಅವ್ರಿಗೆ ಗೊತ್ತಿರ್ತಾಲೆ ಈ ತತ್ವವಾದ ಏನು ಅಂತ. ಅಲ್ಲಿ ಅವರು ತಮ್ಮ ಶಂಕರರು ಆಚಾರ್ಯ ಮಧ್ವರ ಹತ್ರ ಆಚಾರ್ಯ ಮಧ್ವರ ತತ್ವವಾದಗಳನ್ನು ಅಭ್ಯಾಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಅಲ್ಲಿ ಅನುಭವ ಆಗಿರುತ್ತೆ ಮನೆಯಲ್ಲಿ. ತಮ್ಮ ಖಾಸ ಶಂಕರರು ಸಂಶಯ ಅಲ್ಲಿ, ಇದು ಅಲ್ಲ ಇದು ಸರಿ ಅಂತಕ್ಕಂಥ ದ್ವಂದ್ವದಲ್ಲಿ ತ್ರಿವಿಕ್ರ ಪಂಡಿತಾಚಾರ್ಯ ಇರಬೇಕಾದ್ರೆ ಆಚಾರ್ಯ ಮಧ್ವರು ಕಾಸರಗೋಡಿಗೆ ಬಂದದ್ದು ಗೊತ್ತಾಗುತ್ತೆ. ರಾಜ ಜಯಶಿವನಿಗೆ ಗೊತ್ತಾಗುತ್ತೆ. ಅವ್ರು ಹೇಳಿ ಕಳಿಸ್ತಾರ, ದೊಡ್ಡವ್ರು ಬಂದಿದ್ದಾರೆ, ನಮ್ಮ ಆಸ್ಥಾನಕ್ಕೆ ಕರಿಬೇಕು ಅವ್ರನ್ನ ಅಂತ. ಯಾರನ್ನ ಕಳಿಸೋದು? ಇರ್ತಕ್ಕಂಥ ಪಂಡಿತರಲ್ಲಿ ತ್ರಿವಿಕ್ರ ಪಂಡಿತಾಚಾರ್ಯ ಮಹಾಶ್ರೇಷ್ಠರು ಆಗಿನ ಕಾಲದಲ್ಲಿ, ನೀವೇ ಹೋಗ್ರಿ ಅಂತ ಆಹ್ವಾನ ಕೊಡ್ತಾರೆ. ಆಚಾರ್ಯ ಮಧ್ವರನ್ನ ರಾಜ ಜಯಶಿವನ ಆಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ, ಕೂಡಿಸ್ತಾರೆ. ನೋಡ್ರಿ ಹೆಂಗಿದೆ, ಹೀಗಿರ್ಬೇಕು. ನನ್ನ ದ್ವೇಷಿಯೇ ಆಗಿರಲಿ, ಅವನಲ್ಲಿ ಗುಣ ಇದ್ರೆ ಆ ಗುಣಗ್ರಾಹಿತ್ವವನ್ನು ಗ್ರಹಿಸ್ತಕ್ಕಂಥ ಶಕ್ತಿ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಇದನ್ನ ನಾವು ಇಲ್ಲಿ ಕಲಿಬೇಕಾಗತ್ತೆ. ಇಂಥವೆಲ್ಲ ವಿರುದ್ಧವಾದಂಥ ದಿಕ್ಕಿನಿರ್ತಕ್ಕಂಥ ತ್ರಿವಿಕ್ರ ಪಂಡಿತಾಚಾರ್ಯರು ಆಚಾರ್ಯ ಮಧ್ವರನ್ನ ವರ್ಣನ ಮಾಡ್ತಾರೆ. ರಾಜ ಜಯಶಿವನ ಅರಮನೆಯಲ್ಲಿ ಕೂಡಿಸಿದಾಗ ಅವ್ರು ಹೇಳ್ತಾರೆ, ಇದು ಸಂಸ್ಕೃತದಲ್ಲಿ ಇದ್ದು ಕನ್ನಡಕ್ಕೆ ಅನುವಾದ ಮಾಡಿದ್ದದು. ಅಪ್ಸರೆಯ ತೋಳ್ಬಳ್ಳಿಯ, ಇದು ಚೆನ್ನಾಗಿದೆಯಾ? ಅಪ್ಸರೆಯ ತೋಳ್ಬಳ್ಳಿಯ ಬಿಗಿಯಪ್ಪುಗೆಯ ವೈಭವದ ಇಂದ್ರ ಪದವಿಯ ಕೂಡ ಆಚಾರ್ಯರ ಪಾದಧೂಳಿಯನ್ನು ಸೇವಿಸುವವರ ಕಾಲಾಳು. ಎಂಥ ಅದ್ಭುತವಾದ ಮಾತು ಹೇಳ್ತಾರೆ ನೋಡಿ. ಅಪ್ಸರೆಯರ ತೋಳ್ಬಳ್ಳಿಯ ಬಿಗಿಯಪ್ಪುಗೆಯ ವೈಭವದ ಇಂದ್ರ ಪದವಿ ಕೂಡ ಆಚಾರ್ಯರ ಪಾದಧೂಳಿಯನ್ನು ಸೇವಿಸುವವರ ಕಾಲಾಳು. ಆನಂದ ತೀರ್ಥರ ಭಗವತ್ಪಾದರ ಅಂಥ ಮಹಿಮೆಯ ಪಾದಧೂಳಿ, ಓ ಜಯಶಿವ ದೊರೆಯೇ, ಪಬ್ಲಿಕ್ ಆಗಿ ಮಾತಾಡ್ತಾರೆ ಆಸ್ಥಾನದಲ್ಲಿ ತ್ರಿವಿಕ್ರ ಪಂಡಿತಾಚಾರ್ಯರು. ಪಾದಧೂಳಿ, ಓ ಜಯಶಿವ ದೊರೆಯೇ, ನಿನಗೂ ಹಿರಿದಾದ ಆನಂದವನ್ನುಂಟು ಮಾಡಲಿ. ಇದು ಬಹಳ ಅದ್ಭುತವಾದಂಥ ಮಾತಾಡ್ತಾರೆ. ಅಚ್ಯುತ ಪ್ರೇಕ್ಷಕರ ಶಿಷ್ಯರಾಗಿ ಆಶ್ರಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಆಚಾರ್ಯ ಮಧ್ವರು ಸಾಕಷ್ಟು ಗ್ರಂಥಗಳನ್ನು ಬರೆದರು. 37 ಗ್ರಂಥಗಳನ್ನ ಅಧ್ಯಯನ. ಇವೆಲ್ಲ ನಿಮ್ಮೆದುರಿಗೆ ಏನು ಅವೆಲ್ಲ ನಾನು ಮಾತಾಡಬೇಕಾಗಿಲ್ಲ. ನಾನು ದಾಸವಾಣಿ ಹಾಡಬೇಕು ಹೊರತು ಇದು ಮಧ್ವರ ಸಿದ್ಧಾಂತವನ್ನಾಗಲಿ ಅಥವಾ ಅವರು ಬರೆದಿದ್ದಂಥ ಗ್ರಂಥಗಳನ್ನಾಗಲಿ ಮಾತಾಡಲಿಕ್ಕೆ ಅಷ್ಟು ನಾನು ಪ್ರಸ್ತುತನಲ್ಲ. ಹೀಗಾಗಿ ಅದು ಒಂದು ಮಾತ್ರ ನಿಜ, ನಾನು ಅರ್ಥ ಮಾಡಿಕೊಂಡಂತೆ ಜಗತ್ತು ಸತ್ಯ, ಪಂಚಭೇದಗಳಿದೆ, ಭಗವಂತ ಸರ್ವವ್ಯಾಪ್ತ. ಇಷ್ಟನ್ನು ಮಾತ್ರ ನಾವು ಗಟ್ಟಿಯಾಗಿ ಇಟ್ಕೊಂಡು ಅದರಲ್ಲಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊತಾ ಹೋದಾಗ ನಾವು ಆಚಾರ್ಯ ಮಧ್ವರ ಸಂದೇಶದಂತೆ ಭಗವಂತ ಸರ್ವವ್ಯಾಪ್ತ ಅಂತ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಮಾತನ್ನು ಹೇಳ್ತೇನೆ. ಪುರಂದರದಾಸರು ಒಂದು ಕೀರ್ತನೆಯಲ್ಲಿ ಚಿಂತನೆ ಮಾಡ್ತಾರೆ. ಹನುಮ ಭೀಮ ಮಧ್ವ ವಿಷಯ ವರ್ಣನೆ ಮಾಡುವಾಗ ಆಚಾರ್ಯ ಮಧ್ವರ ಇರುವಿಕೆಯನ್ನ ಚರ್ಚೆ ಮಾಡ್ತಾರೆ. ಹನುಮ ಭೀಮ ಮಧ್ವ ಅವತಾರ ವರ್ಣನ ಮಾಡ್ತಾ ಆಚಾರ್ಯ ಮಧ್ವರ ಅವತಾರ ವರ್ಣನ ಮಾಡುವಾಗ ಬಹಳ ವಿಶೇಷವಾದ ಮಾತುಗಳನ್ನ ಪುರಂದರದಾಸರು ಚರ್ಚೆ ಮಾಡ್ತಾರೆ. ಏನು ಮರುಳಾದೆ ಎಲೆ ಭಾರತಿ, ವಾನರ ಕುಲದೊಳಗೆ ಶ್ರೇಷ್ಠನಾದವಗೆ ಏನು ಮರುಳಾದೆ ಎಲೆ ಭಾರತಿ. ಬಹಳ ಒಂದೊಂದು ಸಾಲುಗಳು ಸಹಿತ ನಮ್ಮ ಒಂದೊಂದು ಸನ್ನಿವೇಶಗಳಿಗೆ, ಆ ಪ್ರಮೇಯ ಭಾಗಗಳಿಗೆ ಕರ್ಕೊಂಡು ಹೋಗುತ್ತೆ. ಹನುಮಾವತಾರ ವರ್ಣನ ಮಾಡುವಾಗ ಕಣ್ಣಿಲ್ಲದವಳ ಗರ್ಭದಲ್ಲಿ ಜನಿಸಿ, ಕಣ್ಣಿಲ್ಲದವಳ ಗರ್ಭದಲ್ಲಿ ಜನಿಸಿ ನಿನ್ನ ತೊರೆದು ಬ್ರಹ್ಮಚಾರಿಯಾದ, ಹಣ್ಣಿಗಾಗಿ ಹೋಗಿ ವನವ ಕಿತ್ತಿಡಾಡಿ ಉಣ್ಣ ಕರೆದರೆ ಎಂಜಲೆಡೆ ನೊಯ್ದವಗೆ ಏನು ಮರಳಾದೆ ಎಲೆ ಭಾರತಿ. ಭೀಮಾವತಾರ ವರ್ಣನೆ ಮಾಡುವಾಗ ಅದು ಪರ್ಟಿಕ್ಯುಲರ್ ಶಬ್ದ ಪ್ರಯೋಗ ಮಾಡ್ತಾರೆ ಪುರಂದರದಾಸರು. ಅದು ನಮ್ಮ ಚಿಂತನೆಗೆ ಹಚ್ಚುತ್ತೆ. ಭೀಮಾವತಾರ ವರ್ಣನೆ ಮಾಡುವಾಗ
ಹುಟ್ಟಿದ ಗುರುತಲ್ಪಗಾಮಿಯ ವಂಶದಲ್ಲಿ. ನಮಗೆ ಚಂದ್ರವಂಶ ಸೋಮವಂಶ ಅಂದ್ರೆ ಅರ್ಥ ಆಗ್ತಿತ್ತೇನೋ. ಪುರಂದಾಸು ನಿರ್ದಿಷ್ಟವಾಗಿ ಚಂದ್ರನ ಬಗ್ಗೆ ಮಾತಾಡ್ತಾರೆ. ಚಂದ್ರನ ಒಂದು ಅವತಾರದ ಬಗ್ಗೆ ಮಾತಾಡ್ತಾರೆ, ಚಂದ್ರನ ಒಂದು ಪಾತ್ರದ ಬಗ್ಗೆ ಮಾತಾಡ್ತಾರೆ. ಹುಟ್ಟಿದ ಗುರುತಲ್ಪಗಾಮಿಯ ವಂಶದಲ್ಲಿ ನಟ್ಟಿರುಳೊಬ್ಬ ಅಸುರೆಯ ಕೂಡಿದ ಹಿಡಂಬೆಯ ಸನ್ನಿವೇಶ. ಹೊಟ್ಟೆಗೆಂತಲೇ ಹೋಗಿ ಭಿಕ್ಷದನ್ನವನ್ನುಂಡು ವಿರಾಟನಗರದ ಸನ್ನಿವೇಶ. ಅಟ್ಟು ಹಾಕುವನಾಗೆ ದಿನವ ಕಳೆದವಗೆ ಏನು ಮರಳಾದೆ ಎಲೆ ಭಾರತಿ. ಇನ್ನು ಆಚಾರ್ಯ ಮಧ್ವರ ಅವತಾರ ವರ್ಣನೆ ಮಾಡುವಾಗ ಪುರಂದಾಸ ಇಷ್ಟೇ ಬಹಳ ಶಬ್ದಗಳು ಪ್ರಯೋಗ ಮಾಡ್ತಾರೆ. ಮಂಡೆ ಬೋಳಾಗಿ ಭೂಮಂಡಲವ ತಿರುಗಿದ. ನೋಡ್ರಿ ಹೆಂಗಿದೆ ಆಚಾರ್ಯ ಮಧ್ವರ ಕಾರ್ಯಕ್ಷೇತ್ರ. ಉಡುಪಿ ಮತ್ತು ಬದ್ರಿ ಅಲ್ಲ, ಇಡೀ ಜಗತ್ತೇ ಆಚಾರ್ಯ ಕಾರ್ಯಕ್ಷೇತ್ರ. ಎಲ್ಲೆಲ್ಲಿ ವಾಯುದೇವರು ಇದ್ರೆ ಅವರೇ ಮಧ್ವಾಚಾರ್ಯ ಅಂತ ಹೇಳ್ಬೇಕಾಗಿ ದಾಖಲೆಗಳನ್ನು ಕೊಡ್ತಾರೆ ಪುರಂದರದಾಸರು. ಆ ವಾಯುದೇವರೇ ಆಚಾರ್ಯ ಮಧ್ವರು ಅಂತ ಹೇಳ್ಬೇಕಾಗಿತ್ತು. ಮಂಡೆ ಬೋಳಾಗಿ ಭೂಮಂಡಲವ ತಿರುಗಿದ ಕಂಡವರು ಯಾರೋ ಈತನ ಗುಣಗಳ. ಪುಂಡರೀಕಾಕ್ಷಿ ಪುರಂದರ ವಿಠಲನ ಕೊಂಡಾಡುತ್ತಲಿ ಬದರಿಯಲ್ಲಿ ನಿಂತವಗೆ ಏನು ಮರುಳಾದೆಯೇ. ಬದರಿಯಲ್ಲಿ ಹೋದವಗೆ ಅನ್ನಲ್ಲ ಪುರಂದರದಾಸರು. ಎಂಥ ಎಚ್ಚರದ ಮಾತಾಡ್ತಾರೆ ನೋಡ್ರಿ. ಆಚಾರ್ಯ ಮಧ್ವರು ಹೋಗೇ ಇಲ್ರಿ, ನಮ್ಮ ಜೊತೆಗೆ ಇದ್ದಾರೆ ಅವರು. ಅವ್ರು ಹೋದ್ರು ನಾವಿಲ್ಲ, ನಮ್ಮ ಅಸ್ತಿತ್ವವೇ ಇಲ್ಲ. ಆ ವಾಯುದೇವರೇ ಆಚಾರ್ಯ ಮಧ್ವರು ಅಂತ ಸಾಕ್ಷಿ ಕೊಡಬೇಕಾಗಿತ್ತು. ಬಹಳ ಅದ್ಭುತ. ಏನು ಮರುಳಾದೆಯೇ ಏಲೆ ಭಾರತಿ ವಾನರ ಕುಲದೊಳಗೆ ಶ್ರೇಷ್ಠನಾದವಗೆ ಏನು ಮರುಳಾದೆಯೇ ಏಲೆ ಭಾರತಿ. ಕಣ್ಣಿಲ್ಲದವಳ ಗರ್ಭದಲ್ಲಿ ಜನಿಸಿ ನಿನ್ನ ತೊರೆದು ಬ್ರಹ್ಮಚಾರಿಯಾದ. ಹಣ್ಣಿಗಾಗಿ ಹೋಗಿ ವನವ ಕಿತ್ತೀಡಾಡಿ. ಅಶೋಕನಗರದ ಸನ್ನಿವೇಶ, ಅಶೋಕವನದಲ್ಲಿ ಆಗಿರ್ತಕ್ಕಂಥ ಲಂಕೆ ಆಗಿರ್ತ ಸನ್ನಿವೇಶ ಹೇಳ್ತಾರೆ. ಹಣ್ಣಿಗಾಗಿ ಹೋಗಿ ವನವ ಕಿತ್ತೀಡಾಡಿ ಉಣ್ಣ ಕರೆದರೆ ಎಂಜಲೆಡೆ ನೊಯ್ದವಗೆ ಏನು ಮರುಳಾದೆಯೇ ಏಲೆ ಭಾರತಿ. ಹುಟ್ಟಿದ ಗುರು ತಲ್ಪಗಾಮಿಯ ವಂಶದಲ್ಲಿ. ಎಂತ ಶಬ್ದ ನೋಡ್ರಿ. ಬಹಳ ಒಂದಿಷ್ಟು ವಿಷಯಗಳನ್ನ ನಾವು ಗೌಪ್ಯವಾಗಿ ಇಡ್ಬೇಕಂತೇನೋ ಈಗಿನ ವಾತಾವರಣದಲ್ಲಿ ಇಡ್ಬೇಕಂತ ಅನಿಸುತ್ತೆ. ಹಾಗೆ ಇರ್ಬೇಕು ಅವು ಅರ್ಥ ಆಗದಿರೋದೇ ವಾಸಿ ಒಂದೊಂದು ಶಬ್ದಗಳು. ಹುಟ್ಟಿದ ಗುರು ತಲ್ಪಗಾಮಿಯ ವಂಶದಲ್ಲಿ ನಟ್ಟಿರುಳೊಬ್ಬ ಅಸುರೆಯ ಕೂಡಿದ. ಹೊಟ್ಟೆಗೆಂತಲೇ ಹೋಗಿ ಭಿಕ್ಷದನ್ನವನುಂಡು. ಹೊಟ್ಟೆಗೆಂತಲೇ ಹೋಗಿ ಭಿಕ್ಷದನ್ನವನುಂಡು ಅಟ್ಟು ಹಾಕುವನಾಗೆ ದಿನವ ಕಳೆದವಗೆ ಏನು ಮರುಳಾದೆಯೇ ಏಲೆ ಭಾರತಿ. ವಾನರ ಕುಲದೊಳಗೆ ಶ್ರೇಷ್ಠನಾದವಗೆ ಏನು ಮರುಳಾದೆಯೇ ಏಲೆ ಭಾರತಿ. ಪುರಂದರದಾಸರು ಭಗವಂತನ ಸರ್ವವ್ಯಾಪ್ತತ್ವ ಬಗ್ಗೆ ಚಿಂತನೆ ಮಾಡ್ತಾರೆ ಒಂದು ಕೀರ್ತನೆಯಲ್ಲಿ. ನಿನ್ನನ್ನೇ ಆಶ್ರಯಿಸ್ತೇನೆ, ನೀನೇ ನನಗೆ ಬಂಧು, ನೀನೇ ನನಗೆ ಅಲ್ಲ, ಜನ್ಮ ಜನ್ಮಾಂತರಕ್ಕೂ ನೀನೇ ನನ್ನ ತಂದೆ, ನೀ ತಂದೆ ನಾನು ಬಂದೆ ಅಂತಕ್ಕಂಥ ಮಾತನ್ನ ಪುರಂದರದಾಸರು ಬಹಳ ಎಚ್ಚರಿಯಿಂದ ಭಗವಂತನ ಸರ್ವವ್ಯಾಪ್ತತ್ವದ ಬಗ್ಗೆ ಈ ಕೀರ್ತನೆ ಚರ್ಚೆ ಮಾಡ್ತಾರೆ. ಆಚಾರ ಸಿದ್ಧಾಂತ ಅಷ್ಟೇನೆ. ಜಗತ್ತು ಸತ್ಯ, ಪಂಚಭೇದಗಳು, ಭಗವಂತ ಸರ್ವವ್ಯಾಪ್ತ. ಅವನು ಕಾಣಬೇಕಂತಾನೆ ನಮ್ದೆಲ್ಲ ಈ ಹೋರಾಟ. ಅವನು ಕಾಣದೇ ಇದ್ರೆ ಏನಾಗ್ತಿತ್ತು? ಒಂದ್ ವೇಳೆ ಭಗವಂತ ಆಗೋಚರ, ನಮಗೆ ಕಣ್ಣದೇ ಕಾಣದೇ ಇರ್ತಕ್ಕಂಥವನು, ಅವನ ನಮ್ಮಿಂದ ಕಣ್ಣಿಗೆ ಕಾಣದಂತೆ ಮಾಡಿದ್ಯಾರಾಗಾದ್ರೆ? ಅವನನ್ನ ನಮ್ಮಿಂದ ಕಣ್ಣಿಗೆ ಕಾಣದಂತೆ ಅಗೋಚರನಾಗಿ ಮಾಡಿದ್ಯಾರು? ತಾಯಿ ಲಕ್ಷ್ಮಿ. ಈ ಮಾತನ್ನು ಕೃಷ್ಣರಾಯರು ಬಹಳ ಚೆನ್ನಾಗಿ ಚರ್ಚೆ ಮಾಡ್ತಾರೆ. ಒಂದ್ ಕಡೆ ಮೈಪದಾಸರ ಮಕ್ಕಳು ಕೃಷ್ಣರಾಯರು ಈ ಮಾತನ್ನು ಚರ್ಚೆ ಭಗವಂತ ಒಂದ್ ವೇಳೆ ಸದೇಹನಾಗಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸಶರೀರನಾಗಿ
ವಿದ್ಯಾಪೀಠದ ಎದುರಿಗೆ ಬಂದ ಅಂತ ಇಟ್ಕೊಳ್ರಿ, ಏನಾಗ್ತಿತ್ತು ಪರಿಸ್ಥಿತಿ ಒಂದು ಸ್ವಲ್ಪ ಕಲ್ಪನೆ ಮಾಡಿಕೊಡ್ರಿ ನೋಡೋಣ. ಭಗವಂತ ಬಂದ ನಿಜವಾಗ್ಲೂ ಯಾರು ನಾವು ಗುರುತಿಡ್ತಿರ್ಲಿಲ್ಲ, ಯಾರೋ ವೇಷಗಾರ ಬಂದಿರಬೇಕು, 100 ರೂಪಾಯಿ ಕೊಟ್ಟು ಕಳಿಸ್ಬಿಡ್ತಿದ್ವಿ. ಈ ಕಾರಣಕ್ಕಾಗಿನೇ ಕೃಷ್ಣರಾಯರು ಒಂದು ಕೀರ್ತಿ ಚರ್ಚೆ ಮಾಡ್ತಾರೆ, ಭಗವಂತ ಅಗೋಚರ ಯಾಕೆ ಅಂತ. ಉಪಕಾರವೇನೇಳಲಿ ಮಾಯಾದೇವಿಯ, ತಾಯಿ ಲಕ್ಷ್ಮಿ ಉಪಕಾರ ಎಷ್ಟಂತ ಹೇಳಿ ನಾನು, ಅವಳು ಮಾಡಿರ್ತಕ್ಕಂಥ ಅನುಗ್ರಹ ನನಗೆ ತುಂಬಾ ಇದೆ ಅನ್ನೋ ಮಾತನ್ನು ಚರ್ಚೆ ಮಾಡ್ತಾರೆ. ಉಪಕಾರವೇನೇಳಲಿ ಮಾಯಾದೇವಿಯ, ಆ ಪರಮಾತ್ಮನ ರೂಪಕ್ಕೆ ಮರೆಯಾಗಿ ವ್ಯಾಪಿಸಿಕೊಂಡಳೋ ಅನುದಿನ ಜನರಿಗೆ, ಅಪರಾಧ ದಾರಿಗೆ ದೂರವಿಟ್ಟಳು. ಸುಮ್ಮನೆ ಆಯೋ ವಿದ್ಯಾಪೀಠದ ಹುಸೇನ್ ಸಾಬ್ ಹಾಡ್ತಿದ್ದ ಭಕ್ತಿಯಿಂದ, ಎಲ್ಲರ ಆಚಾರ್ಯ ಭಕ್ತಿಯಿಂದ ಕೇಳ್ತಿದ್ರು, ಎಲ್ಲ ಭಕ್ತಿವಂತರು ಭಗವಂತ ಮೇಲೆ ನೋಡ್ತಿದ್ದ. ಏನಪ್ಪಾ ಬೆಂಗಳೂರು ಇಷ್ಟು ಭಕ್ತಿ ಜನ ಇದ್ದಾರಲ್ಲ, ನಾನು ಇಲ್ಲಿ ಇದ್ದೇನು ಮಾಡೋದು ಅಂತ ಎಲ್ಲರೂ ಕರ್ಕೊಂಡು ತನ್ನ ದಂಡೆಲ್ಲ ಕರ್ಕೊಂಡು ಇಲ್ಲಿ ವಿದ್ಯಾಪೀಠಕ್ಕೆ ಬಂದ ಅಂದ್ರೆ ಟಿವಿಯಾಗೆಲ್ಲ ಬಂದ್ಬಿಡೋದು, ಹುಸೇನ್ ಸಾಬ್ ಹಾಡಿದ್ರೆ ಭಗವಂತ ಬರ್ತಾನಂತೆ. ಹೌದಾ, ನಮ್ಮ ಮನೆಗೆ ಕರೀರಿ, ನಿಮ್ಮ ಮನೆಗೆ ಕರೀರಿ. ಶುರುವಾಯ್ತು ಭಗವಂತ ಬರೋದು, ಹುಸೇನ್ ಸಾಬ್ ಹಾಡೋದು. 2-3 ತಿಂಗಳಾದ್ಮೇಲೆ ಶುರುವಾಯ್ತು, ಈ ಹುಸೇನ್ ಸಾಬ್ಗೆ ಒಂದು ಕೆಲಸ ಇಲ್ಲ, ಈ ಭಗವಂತಗೆ ಒಂದು ಕೆಲಸ ಇಲ್ಲ, 2 ತಿರುಗಾಡ್ತಾವ್ ನೋಡ್ರಿ. ಇಷ್ಟೇ ಮಾತಾಡ್ತಿದ್ವಿ ನಾವು, ನಮ್ಮ ಇತಿಮಿತಿ ಅಷ್ಟೇನೆ. ಈ ಮಾತನ್ನ ಚರ್ಚೆ ಎಷ್ಟು ಅಕ್ಯುರೇಟ್ ಆಗಿ ಕೃಷ್ಣರಾಯರು ಕೊಡ್ತಾರಂದ್ರೆ, ಚರಣದಲ್ಲಿ ಚೆನ್ನಾಗಿ ಹೇಳ್ತಾರೆ. ಸೂರ್ಯ ನಾರಾಯಣನೆಂಬರೋ, ಎಲ್ಲ ಹೇಳ್ತೀವಿ ಸೂರ್ಯ ನಾರಾಯಣ ಅಂತ, ಎಲ್ಲ ವೇದಗಳು ಉಪನಿಷತ್ತು ಪ್ರತಿಪಾದನೆ ಮಾಡ್ತೇವೆ. ಸೂರ್ಯ ನಾರಾಯಣ ಹೌದು, ನಾವೆಲ್ಲ ಹೇಳ್ತೀವಿ ಬಾಯಲ್ಲಿ. ಅದು 8 ಜನ ಬೆಳಗ್ಗೆದ್ದು ಸ್ನಾನ ಮಾಡಿ ಸಂಧ್ಯಾ ವಂದಿ ಒಂದು ನಮಸ್ಕಾರ ಮಾಡ್ತೀವಿ, ಹೇಳ್ರಿ ನೋಡೋಣ. ಅಲ್ಲ, ನಮ್ಮ ಮನಸ್ಸುಗಳನ್ನ ನಾವೇ ವಿಮರ್ಶೆ ಮಾಡಿಕೊಳ್ಬೇಕು. ತತ್ವಜ್ಞಾನ ಅದನ್ನೇ ಹೇಳೋದು, ನಿನ್ನನ್ನು ನೀ ತಿಳ್ಕೊ ಮೊದಲು ಅಂತ. ಇನ್ನೊಬ್ರು ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟರೆ ತತ್ವಜ್ಞಾನ ಅರ್ಥ ಆಗಿಲ್ಲ. ನಾನು ಏನೂ ಗೊತ್ತಿಲ್ಲ ಅಂದ್ರೆ ಮೊದಲು ನನಗೆ ಗೊತ್ತಾಗಬೇಕು. ಈ ಮಾತನ್ನ ಚೆನ್ನಾಗಿ ಚರ್ಚೆ ಮಾಡ್ತಾರೆ ಕೃಷ್ಣರಾಯರು. ಉಪಕಾರವೇನೇಳಲಿ ಮಾಯಾದೇವಿಯ, ಆ ಪರಮಾತ್ಮನ ರೂಪಕ್ಕೆ ಮರೆಯಾಗಿ ವ್ಯಾಪಿಸಿಕೊಂಡಳು ಅನುದಿನ ಜನರಿಗೆ, ಅಪರಾಧ ದಾರಿಗೆ ದೂರವಿಟ್ಟಳು. ನನ್ನ ಗಂಡ ನಾರಾಯಣ ಸದೇನಾಗಿ ಭಕ್ತರೆದರಿಗೆ ಹೋದ್ರೆ ಭಕ್ತರು ದೇವರು ಬಂದಂತ, ತಂದೆ ಬಂದ ಅಂತ ಗುರುತಿಡಂಗಿಲ್ಲ. ಗುರುತಿಡಿಲ್ಲ ಅಂತ ಅಪಚಾರ ಮಾಡಿದಂತಾಗುತ್ತೆ, ತಂದೆಗೆ ಅವಮಾನ ಮಾಡಿದಂತಾಗುತ್ತೆ. ಅದಕ್ಕೆ ನನ್ನ ಮಕ್ಕಳನ್ನ ಅಪರಾಧ ಮಾಡಲಾರದಂತೆ ಕಾಪಾಡೋದಕ್ಕಾಗಿ ಲಕ್ಷ್ಮೀ ತಾಯಿ ಭಗವಂತನ ರೂಪಕ್ಕೆ ಮರೆಯಾಗಿ ನಿಂತು ಅವನನ್ನು ನಮ್ಮ ಕಣ್ಣೇ ಕಾಣದಂತೆ ಮಾಡಿ ಈ ಧರ್ಮ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಸೂರ್ಯ ನಾರಾಯಣನೆಂಬರೋ ಶರಣೆಂದು ಬಾಗರು ತಲೆಯನ್ನು ಒಬ್ಬರು, ಹರಿಯು ಪ್ರತ್ಯಕ್ಷವಾಗಿದ್ದರಿದೇ ಪರಿ. ಧರೆಯೋಳು ಉದಾಸೀನ ರಾಘವರಯ್ಯ, ಎಷ್ಟು ವಾಸ್ತವ ಸತ್ಯ ಅಲ್ಲ. ಇದಕ್ಕೆ ಆಚರಿಸಿ ಮೊಟ್ಟ ಮೊದಲ ಮಾತು ಜಗತ್ತು ಸತ್ಯ ಅಂತ ಹೇಳಿದ್ದು. ಕತ್ತಲೆ ಇದೆ, ಬೆಳಕು ಇದೆ. ಬೆಳಕಿನ ಹುಡುಕಾಟ ಅಲ್ಲ, ಕತ್ತಲೆಯಲ್ಲಿ ಬೆಳಕಿನ ಹುಡುಕಾಟ ಆಗ್ಬೇಕು. ಇದು ಬಹಳ ಇದೆ. ಚರಣ 2ನೇ ಚರಣ ಬಹಳ ಚೆನ್ನಾಗಿ ಹೇಳ್ತಾರೆ. ಅಗ್ನಿ ದೇವರ ಮುಖವೆಂದು ಕೃಷ್ಣ ಹೇಳ್ತಾರೆ. ಅಗ್ನಿ ದೇವರ ಮುಖ. ನಾವು ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಅಗ್ನಿಗೆ ಹವಿಸ್ಸು ಕೊಡೋದು, ಪೂರ್ಣಾಹುತಿ ಕೊಡೋದು ಅಗ್ನಿಗೆ. ಅಗ್ನಿಯ ತಗೊಂಡೋಗ್ಬಿಟ್ಟು ಭಗವಂತನು ಒಪ್ಪಿಸ್ತಾನೆ ಅಲ್ಲ. ಅಗ್ನಿ ದೇವರ ಮುಖವೆಂದು ಸುಜ್ಞಾನಿಗಳು ಇದು ಹೇಳುತ್ತಲಿಹರು. ಎಲ್ಲರೂ ಇದನ್ನೆಲ್ಲ ಮಾತ್ರ ಹೇಳ್ತೀವಿ, ಹೌದಪ್ಪ ಅಗ್ನಿ ದೇವರು ಅಂತ ಹೇಳ್ತೀವಿ. ಅಜ್ಞಾನಿಗಳು ಅಲ್ಲೇ ಕಾಲವ ಕಾಸುತ್ತ ಅವಜ್ಞೆಯ ಮಾಡುತ್ತಾ ಉಗುಳುತ್ತಲಿಹರು. ಚಳಿಗಾಲ ಬಂದ್ರೆ ಉರಿ ಕಾಸಿನ ಅಲ್ಲೇ ಗುಳಿಕಂತ ಕುಂದಿರುತ್ತೆ. ನಾವು ಎಷ್ಟು ಜನ ಅಗ್ನಿಗೆ ಮಹತ್ವ ಕೊಡ್ತೀವಿ ನಾವು ನನ್ನ ಮನೆ ಹೇಳ್ತಿದ್ದೆ ನಾನು, ದಿವಸ ಲೈಟರ್ ತಗಂತೀಯ, ಸ್ಟೋವ್ ಕಸ್ತೀಯ, ಒಂದ್ಸಲ ನಮಸ್ಕಾರ ಮಾಡು ಅಗ್ನಿದೇವ, ನಿನ್ನ ಪುನರ್ ಸೃಷ್ಟಿ ಮಾಡ್ತಾ ಇದ್ದ ತಂದೆ, ನಮ್ಮನ್ನು ಕಾಪಾಡೋದು, ಕೈ ಮುಗಿದು ಸ್ಟೋವ್ ಹಚ್ಚು ಅಂತ ನಾನು ಹೇಳ್ತಿದ್ದೆ ಈ ಮಾತನ್ನ. ಆ ಸ್ಫುಟವಾಗಬೇಕಾದ್ರೆ, ಅಗ್ನಿ ಪ್ರತ್ಯಕ್ಷವಾಗಬೇಕಾದ್ರೆ ನಾವು ಒಂದು ಸ್ವಲ್ಪ ಆದ್ರೂ ಆ ಕೃತಜ್ಞತೆ ಅನ್ನೋದನ್ನು ನಾವು ಅಳವಡಿಸ್ಕೊಳ್ಬೇಕು. ಅಗ್ನಿ ದೇವರ ಮುಖವೆಂದು ಸುಜ್ಞಾನಿಗಳು ಇದು ಹೇಳುತ್ತಲಿಹರು, ಅಜ್ಞಾನಿಗಳು ಅಲ್ಲೇ ಕಾಲವ ಕಾಸುತ್ತ ಅವಜ್ಞೆಯ ಮಾಡುತ್ತಾ ಉಗುಳುತ್ತಲಿಹರು. ಉಪಕಾರವೇನು ಹೇಳಲಿ ಮಾಯಾದೇವಿ, ಆ ಪರಮಾತ್ಮನ ರೂಪಕ್ಕೆ ಮರೆಯಾಗಿ ವ್ಯಾಪಿಸಿಕೊಂಡಳು ಅನುದಿನ ಜನರಿಗೆ, ಅಪರಾಧ ದಾರಿಗೆ ದೂರವಿಟ್ಟಳು. ಆ ಭಗವಂತ ಕಾಣದೇ ಇರೋದ್ರಿಂದ ಇವೆಲ್ಲ ಧರ್ಮ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ವಿ. ಕೊನೆ ಚರಣ ಬಹಳ ಚೆನ್ನಾಗಿ ಹೇಳ್ತಾರೆ. ಎಂದೆಂದು ನಿಲುಕದ ಚಿದ್ರೂಪ ಘನವಾದ ತಂದೆ ಮಹಿಪತಿ ನಂದನ ಪ್ರಾಣನ.
ಎಂದೆಂದು ನಿಲುಕದ ಚಿದ್ರೂಪಘನವಾದ ತಂದೆ ಮಹಿಪತಿ ನಂದನ ಪ್ರಾಣನ ಚಂದದಿ ಭಕ್ತಿಯ ಮಾಡುತ್ತಾ ಇಂದ್ಯನ್ನ ಹರಿಮೆಚ್ಚು ಮಾಡಿದಳೆಯ. ಆ ಭಗವಂತ ಕಾಣದೇ ಇರೋದ್ರಿಂದ ಆಚಾರ್ಯ ಮಧ್ವರದ ವಿಶೇಷ ದಿನವಾಗಿ ಇವತ್ತು ನಾವು ಆಚಾರ್ಯ ಮಧ್ವರ ನೆನಪು ಮಾಡ್ಕೊಳ್ತಾ ನಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ತಾ ಇದ್ವಿ. ಬಹಳ ಅದ್ಭುತವಾದ ಚಿಂತನೆ ಅದು. ಪುರಂದಾಸ್ ಇನ್ನೊಂದು ಕೀರ್ತನೆ ಚೆನ್ನಾಗಿ ಹೇಳ್ತಾರೆ, ನಾವು ಸಾಂಘಿಕವಾಗಿ ಬದುಕಬೇಕು, ಏಕಾಂಗಿಯಾಗಿ ಬದುಕೋದಲ್ಲ. ಕುಂದಣದ ಆಶ್ರಯವು ನವರತ್ನಗಳಿಗೆಲ್ಲ. ಕುಂದಣ ಅಂದ್ರೆ ಬಂಗಾರದ ಪಟ್ಟಿ. ಆ ಬಂಗಾರದ ಪಟ್ಟಿಯಲ್ಲಿ 9 ರತ್ನಗಳಿದೆ. ಆ 9 ರತ್ನಗಳನ್ನ ಯಾವ್ಯಾವ ರತ್ನ ಎಲ್ಲಿದ್ರೆ ಶೃಂಗಾರವಾಗಿ ಕಾಣುತ್ತೆ ಅಂತ ಅವ ಅಕ್ಷರನಿಗೆ ಗೊತ್ತು, ಅವನು ಅದನ್ನು ಮಾಡ್ತಾನೆ. ಆ 9 ರತ್ನಗಳು ಬೆಲೆ ಬಾಳತಕ್ಕಂತ ಇದ್ರೂ ಸಹಿತ ಆ 9 ರತ್ನಗಳಿಗೆ ಆ ಬಂಗಾರದ ಪಟ್ಟಿ ಹೇಗೆ ಆಶ್ರಯ ಕೊಟ್ಟಿದೆಯೋ ಹಾಗೆ ನಮಗೆ ಭಗವಂತನ ಆಶ್ರಯ ಬೇಕು ಅನ್ನೋ ಮಾತನ್ನು ಚರ್ಚೆ ಮಾಡ್ತಾರೆ. ಈ ಕಾರಣಕ್ಕಾಗಿ ಭಗವಂತ ಸರ್ವವ್ಯಾಪ್ತ ಅಂತ ಆಚಾರ್ಯ ಮಧ್ವರು ಹೇಳಿದ್ರು. ಕುಂದಣದ ಆಶ್ರಯವು ನವರತ್ನಗಳಿಗೆಲ್ಲ, ಚಂದಿರನ ಆಶ್ರಯವು ಚಕೋರೆಗೆ, ಕಂದರ್ಪನಾಶ್ರಯವು ವಸಂತ ಕಾಲಕ್ಕೆ, ಗೋವಿಂದನಾಶ್ರಯವು ಮರಣ ಕಾಲದೊಳು. ಈ ಎಚ್ಚರ ನಮ್ಗೆ ಇರ್ಬೇಕು ನೋಡ್ರಿ. ಆ ವಾಯುದೇವರು ನಮ್ಮಲ್ಲಿ ಇರೋವರೆಗೂ ನಾವು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪ್ರತಿ ಕ್ಷಣವೂ ನಾವು ಈ ಕಾರಣಕ್ಕಾಗಿನೇ ವಾಯುದೇವರನ್ನ ಹೇಳ್ತಾ ಇರೋದು ಭಾವಿ ಬ್ರಹ್ಮರು ಅಂತ. ಹಾಗೆ 2ನೇ ಚರಣ ಬಹಳ ಚೆನ್ನಾಗಿ ಹೇಳ್ತಾರೆ ಪುರಂದಾಸರು. ಹಣ್ಣುಳ್ಳ ಮರಗಳು ಪಕ್ಷಿಗಳಿಗಾಶ್ರಯವು, ಪುಣ್ಯ ನದಿಗಳು ಋಷಿಗಳ ಆಶ್ರಯವು, ಕಣ್ಣಿಲ್ಲದ ತಂಗೆ ಕೈಗೋಲಿನ ಆಶ್ರಯವು, ತನ್ನಿಷ್ಟ ಪಡೆದವಗೆ ನಿನ್ನ ಆಶ್ರಯವು. ಬಹಳ ಅದ್ಭುತವಾದ ಕೀರ್ತನೆ ಕನಕದಾಸರು. ಬಹಳ ಸಾಂಘಿಕವಾಗಿ ಬದುಕುವಾಗ ಕುಂದಣದ ಆಶ್ರಯವು ನವರತ್ನಗಳಿಗೆಲ್ಲ, ಕುಂದಣದ ಆಶ್ರಯವು ನವರತ್ನಗಳಿಗೆಲ್ಲ, ಚಂದಿರನಾಶ್ರಯವು ಚಕೋರೆಗೆ, ಕಂದರ್ಪನಾಶ್ರಯವು ವಸಂತ ಕಾಲಕ್ಕೆ, ಕಂದರ್ಪನಾಶ್ರಯವು ವಸಂತ ಕಾಲಕ್ಕೆ, ಗೋವಿಂದನಾಶ್ರಯವು ಗೋವಿಂದನಾಶ್ರಯವು ಮರಣ ಕಾಲದೋಳೋ, ನಿನ್ನನಾಶ್ರಯಿಸುವೆ ನಿಗಮ ಗೋಚರ ನಿತ್ಯ, ಭಿನ್ನ ಬಿಡದೆ ಕಾಯೋ ಮನದಿಷ್ಟವಿಯೋ. ಹಣ್ಣುಳ್ಳ ಮರಗಳು ಪಕ್ಷಿಗಳಿಗಾಶ್ರಯವು, ಪುಣ್ಯ ನದಿಗಳು ಋಷಿಗಳಾಶ್ರಯವೋ, ಕಣ್ಣಿಲ್ಲದ ತಂಗೆ ಕೈಗೋಲಿನಾಶ್ರಯವು, ಕಣ್ಣಿಲ್ಲದ ತಂಗೆ ಕೈಗೋಲಿನಾಶ್ರಯವು, ತನ್ನಿಷ್ಟ ಪಡೆದವಗೆ ನಿನ್ನ ಆಶ್ರಯವೋ, ನಿನ್ನನಾಶ್ರಯಿಸುವೆ ನಿಗಮ ಗೋಚರ ನಿತ್ಯ, ಭಿನ್ನ ಬಿಡದೆ ಕಾಯೋ ಮನದಿಷ್ಟವಿಯೋ. ಪತಿವ್ರತ ವನಿತೆಗೆ ಪತಿಯೊಂದೇ ಆಶ್ರಯವು, ಯತಿಗಳಿಗೆ ಶ್ರುತಿ ಶ್ರವಣದಾಶ್ರಯವೋ, ಮತಿಯುಕ್ತನಾದಂಗೆ ಹರಿಸ್ತುತಿಗಳಾಶ್ರಯವು, ಮತಿಯುಕ್ತನಾದಂಗೆ ಹರಿಸ್ತುತಿಗಳಾಶ್ರಯವು, ಹಿತವಾದ ಪುರಂದರ ವಿಠ್ಠಲನಾಶ್ರಯವೋ, ನಿನ್ನನಾಶ್ರಯಿಸುವೆ ನಿಗಮ ಗೋಚರ ನಿತ್ಯ, ಭಿನ್ನ ಬಿಡದೆ ಕಾಯೋ ಮನದಿಷ್ಟವಿಯೋ, ನಿನ್ನನಾಶ್ರಯಿಸುವೆ ಏ ಇನ್ನೆರಡು ಕೀರ್ತನೆ ಹೇಳ್ತಾನೆ ಸಾಕಲ್ಲ.
ಟೈಮ್ ಆಗ್ತಾನೆ ನಿಮ್ಗೆ. ಇದು ವಿದ್ಯಾಮಂದಿರ ಆಗಿರೋದ್ರಿಂದ ವಿದ್ಯೆಗೆ ಅಧಿದೇವತೆ ಶಾರದೆ. ತಾಯಿ ಶಾರದೆಯನ್ನು ವರ್ಣನ ಮಾಡುವಾಗ ಪುರಂದರದಾಸರು ಬಹಳ ಅದ್ಭುತವಾಗಿ ಚಿಂತನೆ ಮಾಡ್ತಾರೆ. ಒಂದೇ ಮನದಲ್ಲಿ ಭಜಿಸು ವಾಗ್ದೇವಿಯ ಇಂದುಮತಿ ಕೊಡುವಳು ಶ್ರೀಹರಿಯ ಧ್ಯಾನದಲ್ಲಿ. ನಿರ್ದಿಷ್ಟವಾಗಿ ಏಕಾಗ್ರತೆಯಿಂದ ಶಾರದೆಯನ್ನು ಧ್ಯಾನ ಮಾಡಯ್ಯ, ನಿನಗೆ ಭಗವಂತನ ಧ್ಯಾನ ಮಾಡ್ತಕ್ಕಂಥ ಆ ತಲ್ಲಿನತೆಯನ್ನ ತಾಯಿ ಶಾರದೆ ಕರುಣಿಸ್ತಾಳೆ ಅನ್ನೋ ಮಾತನಾಡ್ತಾರೆ. ಇಲ್ಲೇ ಮೆರಿಟ್ ಅಂಡ್ ಡಿಮೆರಿಟ್ ಎರಡೂ ಮಾತಾಡ್ತಾರೆ ಪುರಂದರದಾಸರು. ಮಾಡಿದ್ರೇನು ಮಾಡದೆ ಇದ್ರೇನು ಅಂತಕ್ಕಂಥ ಪಾತ್ರಗಳನ್ನ ನಮ್ಮ ಎದುರಿಗೆ ಇಡ್ತಾರೆ. ಆ ಪ್ರಮೇಯ ಭಾಗಗಳನ್ನ ನಮ್ಮ ಎದುರಿಗೆ ಕೊಡ್ತಾರೆ. ಹಿಂದೆ ಪ್ರಹ್ಲಾದನು ಕಮಲಜನ ಸತಿಗೆರಗಿ, ಹಿಂದೆ ಪ್ರಹ್ಲಾದನು ಕಮಲಜನ ಸತಿಗೆರಗಿ ನಿಂದು ಆರಾಧಿಸಲು ಹರಿವಿಶ್ವಮಯನೆಂದು ಬಂದ ವಿಘ್ನವ ಕಳೆದು ಭಾವಶುದ್ಧಿಯನಿತ್ತು ಹೊಂದಿಸಿದಳಾಗ ಶ್ರೀ ಹರಿಯ ಚರಣದಲ್ಲಿ. ಪ್ರಹ್ಲಾದ ತಾಯಿಯು ಕೈಯಾದ ಗರ್ಭದಲ್ಲಿದ್ದಾಗನೇ ನಾರದಿಂದ ಅನುಗ್ರಹ ಆಯಿತು, ನಾರದಿಂದ ಉಪದೇಶ ಆಗಿತ್ತು, ಶಾರದೆಯ ಅನುಗ್ರಹ ಆಗೋಗ್ಬಿಟ್ಟಿತ್ತು. ಆ ಕಾರಣಕ್ಕಾಗಿ ತಂದೆ ಕೊಟ್ಟಂತಹ ಎಲ್ಲಾ ಕಷ್ಟಗಳನ್ನ ತಾಳಿಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಸ್ವತಃ ತಂದೆಗೆ ಭಗವಂತನ ದರ್ಶನ ಮಾಡ್ತಕ್ಕಂಥವ್ರು ಪ್ರಹ್ಲಾದರಾಜರು. ಇನ್ನು ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡ್ತಾರೆ. ಇವೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಬೇಕು ನಾವು. ಅಂದು ದಶಮುಖನನುಜ ವಂದಿಸದೆ ವಾಣಿಯನು, ಅಂದು ದಶಮುಖನನುಜ ವಂದಿಸದೆ ವಾಣಿಯನು ನಿಂದು ತಪವನು ಗೈಯೆ ಬಹುಕಾಲಕ್ಕೆ ಅಂದದಿಂದ ಅಜಮೆಚ್ಚಿ ವರವಧಿಕ ಬೇಡೆನಲು ನಿಂದು ಜೀವ್ಹೇಲಿ ನಿದ್ರೆಯನ್ನು ಬೇಡಿಸಿದಳು. ರಾವಣನ ತಮ್ಮ ಕುಂಭಕರ್ಣ ಏಕಾಗ್ರತೆ ಸಾಕಷ್ಟು ದಿವಸ ತಪಸ್ಸು ಮಾಡಿದೆ. ದುಡ್ತಕ್ಕೆ ಬೆಲೆ ಸಿಗಲೇಬೇಕಲ್ಲ. ಬ್ರಹ್ಮ ಪ್ರತ್ಯಕ್ಷ ಆದ, ಕೇಳ ಏನ್ ಬೇಕು ಕೇಳು ಅಂದಾಗ ತಾಯಿ ಶಾರದೆ ಅವನ್ ನಾಲ್ಗೆ ಬೇಕು, ನಿದ್ರೆ ಬೇಕು ಅನ್ಸಿಲ್ಲ. ಯಾಕಂದ್ರೆ ಅವನ್ ತಪಸ್ ಮಾಡೋ ಸಂಕಲ್ಪನೆ ಸರಿ ಇರಲಿಲ್ಲಲ್ಲ. ಆ ಕಾರಣಕ್ಕೆ ಹೇಳ್ತಾಳೆ. ಇಲ್ಲಿ ಎರಡು ಶಬ್ದಗಳನ್ನ ಪುರಂದರದಾಸರು ನಿರ್ದಿಷ್ಟವಾಗಿ ಪ್ರಯೋಗ ಮಾಡ್ತಾರೆ. ಪ್ರಹ್ಲಾದರಾಜರ ಅವತಾರ ವರ್ಣನ ಮಾಡುವಾಗ ಹಿಂದೆ ಪ್ರಹ್ಲಾದನು ಅಂದ್ರು. ಪುರಂದರದಾಸ ಎರಡು ಪಾಸ್ಟ್ ಟೆನ್ಸ್, ಎರಡು ನಡೆದು ಹೋಗಿರ್ತಕ್ಕಂಥ ಘಟನೆಗಳು. ಇಲ್ಲಿ ಎರಡು ಶಬ್ದಗಳನ್ನ ಬೇರೆ ಬೇರೆ ಪ್ರಯೋಗ ಮಾಡ್ತಾರೆ ಪುರಂದರದಾಸರು. ಮೊದಲನೇ ಚರಣದಲ್ಲಿ ಹಿಂದೆ ಪ್ರಹ್ಲಾದನು ಅಂದ್ರು, ಎರಡನೇ ಚರಣದಲ್ಲಿ ಅಂದು ದಶಮುಖನ ಅನುಜ ಅಂದ್ರು. ನೋಡಿ ಹೆಂಗಿದೆ ನೋಡಿ, ಎಂಥ ಇದು ನಮ್ಮ ದಾಸ ಆಗಿರ್ತಕ್ಕಂಥ ಒಂದು ಅಳತೆ. ಅಂದ್ರೆ ಹಿಂದೆ ಅಂದ್ರೆ ಬಹಳ ಹಳಿದು ಅಂತ, ಅಂದು ಅಂದ್ರೆ ಮನ್ಮನ್ನೆ ಅಂತ ಅರ್ಥ. ನರಸಿಂಹಾವತಾರ ಅಂತ ರಾಮಾವತಾರ ಅಂತ ಹೇಳ್ಬೇಕಾಗಿತ್ತು. ಈ ಯುಗಗಳ ಅಂತರವನ್ನು ಪುರಂದರದಾಸ ಎರಡು ಶಬ್ದದಲ್ಲಿ ಕೊಡ್ತಾರೆ, ಹಿಂದೆ ಮತ್ತು ಅಂದು ಅಂತ. ಮೂರನೇ ಚರಣ ಭಜ ಅರಿತು ಭಜಿಸಲು ಬಿಡದೆ ಅಜನರಸಿಯ ನಿತ್ಯ. ಭಜಿಸು, ಅರಿತು ಭಜಿಸು. ನಾನು ಏನ್ ಮಾಡ್ತೀನಿ ಅನ್ನೋ ಪ್ರಜ್ಞೆ ಇರಬೇಕು. ಏನ್ ಮಾಡ್ತೀನಿ ತಿಳಿದು ಮಾಡ್ಬೇಕು. ನಮ್ಗೆ ಇನ್ಪುಟ್ ಸರಿ ಇಲ್ಲ ಅಂದ್ರೆ ಔಟ್ಪುಟ್ ಸರಿ ಇರಲ್ಲ. ಆ ಮಾತನ್ನ ಪುರಂದರದಾಸ ಈ ಕೀರ್ತಿ ಚರ್ಚೆ ಮಾಡ್ತಾರೆ. ಒಂದೇ ಮನದಲ್ಲಿ ಭಜಿಸು ವಾಗ್ದೇವಿಯ, ಒಂದೇ ಮನದಲ್ಲಿ ಭಜಿಸು ವಾಗ್ದೇವಿಯ, ಇಂದುಮತಿ ಕೊಡುವಳು ಶ್ರೀಹರಿಯ ಧ್ಯಾನದಲ್ಲಿ, ಒಂದೇ ಮನದಲ್ಲಿ ಭಜಿಸು ವಾಗ್ದೇವಿಯ. ಹಿಂದೆ ಪ್ರಹ್ಲಾದನು ಕಮಲ ಜನ ಸತಿಗೆರಗಿ, ಹಿಂದೆ ಪ್ರಹ್ಲಾದನು ಕಮಲ ಜನ ಸತಿಗೆರಗಿ ನಿಂದು ಆರಾಧಿಸಲು ಹರಿ ವಿಶ್ವಮಯನೆಂದು ಬಂದ ವಿಘ್ನವ ಕಳೆದು ಭಾವ ಶುದ್ಧಿಯ ನಿತ್ತು ಹೊಂದಿಸಿದಳಾಗ ಶ್ರೀಹರಿಯ ಚರಣದಲ್ಲಿ, ಒಂದೇ ಮನದಲ್ಲಿ ಭಜಿಸು ವಾಗ್ದೇವಿಯ. ಅಂದು ದಶಮುಖನನುಜ ವಂದಿಸದೆ ವಾಣಿಯನು, ಅಂದು ದಶಮುಖನನುಜ ವಂದಿಸದೆ ವಾಣಿಯನು ನಿಂದು ತಪವನು ಗೈಯೆ ಬಹುಕಾಲಕ್ಕೆ ಅಂದದಿಂದ ಮೆಚ್ಚಿ ವರವಧಿಕ ಬೇಡೆನಲು ನಿಂದು ಜುಹೆಯಲಿ ನಿದ್ರೆ ಬೇಡಿಸಿದಳೋ, ಒಂದೇ ಮನದಲ್ಲಿ ಭಜಿಸು ವಾಗ್ದೇವಿಯ. ಅರಿತು ಭಜಿಸಲು ಬಿಡದೆ
ಅಜನರ ಸಿಯ ನಿತ್ಯ ಅರಿತು ಭಜಿಸಲು ಬಿಡದೆ, ಅಜನರ ಸಿಯ ನಿತ್ಯ ಗುರುತರವಾದ ವಾಕ್ಶುದ್ಧಿಯ ನಿತ್ತು, ನಿರುತ ಶ್ರೀ ಪುರಂದರ ವಿಠ್ಠಲನ ಸೇವೆಯೋಳು ಪರತತ್ವವಾದ ಕಥಾಮೃತವನುಣಿಸುವಳೋ, ಒಂದೇ ಮನದಲ್ಲಿ ಭಜಿಸು ವಾಗ್ದೇವಿಯ. ಇಂದುಮತಿ ಕೊಡುವಳು ಶ್ರೀಹರಿಯ ಧ್ಯಾನದಲ್ಲಿ, ಒಂದೇ ಮನದಲ್ಲಿ ಭಜಿಸು ವಾಗ್ದೇವಿಯ. ಕೊನೆಯ ಗೀತೆ ದ್ವಾದಶೋತ್ತರಧಾರೆ. ಆಚಾರ್ಯ ಮಧ್ವರು ರಚನೆ ಮಾಡಿರ್ತಕ್ಕಂಥ ದ್ವಾದಶ ಸ್ತೋತ್ರದಲ್ಲಿರ್ತಕ್ಕಂಥ ಒಂದು ಕನ್ನಡ ಅನುವಾದ. ಬಹಳ ಆಚಾರ್ಯ ಬನ್ನಂಜೆ ಗೋವಿಂದಾಚಾರ್ಯ ಟ್ರಾನ್ಸ್ಲೇಷನ್ ಮಾಡಿದ್ದು ಹೇಗಿದೆ ಅಂದ್ರೆ, ಓ ಸಂತಸದ ಸೆಲೆಯೇ ಬಿಡುಗಡೆಯ ನೀವವನೆ, ಓ ಸಂತಸದ ಸೆಲೆಯೇ ಬಿಡುಗಡೆಯ ನೀವವನೆ, ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ, ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ, ನಿನಗೆ ನಮನಂ, ನಿನಗೆ ನಮನಂ. ಬಗೆಯ ಸುಂದರಿಯನ್ನು ಎದೆಯಲ್ಲಿ ಹೊತ್ತವನೆ, ಬಗೆಯ ಸುಂದರಿಯನ್ನು ಎದೆಯಲ್ಲಿ ಹೊತ್ತವನೆ, ಓವ ಗೋವಿಂದನೇ ನಿನಗೆ ನಮನಂ, ನಿನಗೆ ನಮನಂ, ನಿನಗೆ ನಮನಂ. ಚಂದಿರನ ಹೊತ್ತಿರುವ ನವಿಲ ಸೋಗೆಯ ತೊಟ್ಟು, ಚಂದಿರನ ಹೊತ್ತಿರುವ ನವಿಲ ಸೋಗೆಯ ತೊಟ್ಟು, ಜಗಕ್ಕೆ ಸಂತಸವೀವ ನಿನಗೆ ನಮನಂ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ. ಬಗೆಯ ಬೆಳಗುವ ಚಂದ್ರ ಸುರರನಾಳುವ ಇಂದ್ರ, ಬಗೆಯ ಬೆಳಗುವ ಚಂದ್ರ ಸುರರನಾಳುವ ಇಂದ್ರ, ಇವರಿಂದ ವಂದಿತನೇ ನಿನಗೆ ನಮನಂ, ನಿನಗೆ ನಮನಂ, ನಿನಗೆ ನಮನಂ. ದೇವಲೋಕದ ಎಲ್ಲ ಸಗ್ಗಿಗರಗಡಣವು ಭಕ್ತಿಯಿಂದೆರಗುತಿಹ ನಿನಗೆ ನಮನಂ, ನಿನಗೆ ನಮನಂ, ನಿನಗೆ ನಮನಂ. ನಿನ್ನೆಡೆಗೆ ಹರಿದು ಬಹ ಸುರಾರೆಡೆಗೆ ಕಾರುಣ್ಯ ರಸವನ್ನು ಸುರಿಸುತ್ತಿಹ ನಿನಗೆ ನಮನಂ, ನಿನಗೆ ನಮನಂ, ನಿನಗೆ ನಮನಂ. ಇಂದಿರೆಯ ಬಗೆಯಲ್ಲಿ ಸಂತಸವನುಕ್ಕಿಸುವ, ಇಂದಿರೆಯ ಬಗೆಯಲ್ಲಿ ಸಂತಸವನುಕ್ಕಿಸುವ ಲೋಕೈಕ ಸುಂದರನೇ ನಿನಗೆ ನಮನಂ, ನಿನಗೆ ನಮನಂ, ನಿನಗೆ ನಮನಂ. ಸಂತಸದ ಹೊನಲೆಂಬ ಚೆಲುವ ಬೆಳದಿಂಗಳನು ನಮ್ಮೆಡೆಗೆ ಹರಿಸುವ ನಿನಗೆ ನಮನಂ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ, ನಿನಗೆ ನಮನಂ, ನಿನಗೆ ನಮನಂ. ಬಂಧುಗಳೇ, ಎಲ್ಲ ಆಚಾರ್ಯ ಇದ್ರಿ, ನಂಗೆ ಗೊತ್ತಿಲ್ಲ ಏನು ಮಾತಾಡ್ತೀನಿ ಅಂತ. ಆಚಾರ್ಯ ಸಿದ್ಧಾಂತವನ್ನು ನಾನು ಅಷ್ಟು ಅಭ್ಯಾಸ ಮಾಡಿದವನು ಅಲ್ಲ. ಭಗವಂತ ನಮ್ಮ ಸಂಕೀರ್ತನೆಯಿಂದ ಈ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಉದ್ದೇಶಿಸಿ ಈ ದಾರಿಯಲ್ಲಿ ಹೊರಟಿರ್ತಕ್ಕಂಥವ್ರು. ಸುರಪುರ ಆನಂದಾಸರು ಮಾತು ಹೇಳ್ತಾರೆ, ಇವತ್ತಿಲ್ಲಿ ನಾವೆಲ್ಲ ಸೇರಿದ್ದೀವಂದ್ರೆ ಅದು ಈ ಜನ್ಮದ ಪುಣ್ಯದ ಫಲ, ಸಾಧನೆಯ ಫಲ ಅಲ್ಲ.
ಬಹುಶಃ ಹಿಂದಿನ ಜನ್ಮದ ಫಲ ನಮಗೆ ಕ್ರೆಡಿಟ್ ಬ್ಯಾಲೆನ್ಸ್ ಕ್ಯಾರಿ ಓವರ್ ಆಗಿ ಬಂದಿತ್ತು. ಆ ಕಾರಣಕ್ಕಾಗಿ ಇವತ್ತು ನಾವು ಆಚಾರ್ಯ ಮಧ್ವರ ನೆನಪಿಂದ ಇಲ್ಲೆಲ್ಲ ಸೇರಿ ಭಗವನ್ನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಆ ಮಾತು ಹೇಳ್ತಾರೆ ಆನಂದಾಸರು, ಏಸು ಜನ್ಮದ ಸುಕೃತವೋ, ಒಂದು ಜನ್ಮದ ಸಾಧನೆಯ ಫಲ ಅಲ್ಲರಿ ಇದು. ಏಸು ಜನ್ಮದ ಸುಕೃತವೋ ಕಮಲೇಶ ವಿಠಲ ರಾಯನು ತನ್ನ ದಾಸರಿಂದ ಶ್ರೀ ಸಮೇತ ಕೂಸಿನಂದದಿ ಸಲಹಿದ. ಆ ಕಾರಣಕ್ಕಾಗಿ ಇವತ್ತು ನಾವು ಭಗವಂತನಿಗೆ ವಂದಿಸ್ತಾ ಆಚಾರ್ಯ ಮಧ್ವರ ಅನುಗ್ರಹ ನಮ್ಮೆಲ್ಲರಿಗೂ ಸದಾ ಇರಲಿ. ಆ ವಾಯುದೇವರು ನಮ್ಮ 21,500 ಅಪ್ರತಿಮ ಹಂಸ ಮಂತರ ನಮಗೆಲ್ಲ ನಮ್ಮ ನಡೆ ನುಡಿಗಳು ಆಚಾರ್ಯ ಮಧ್ವರ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವು ನಡೆದಾಗ ಅವರ ಅನುಗ್ರಹಕ್ಕೆ ನಾವು ಪಾತ್ರ ಅಂತ ಹೇಳ್ತಾ, ನಾನು ಏನು ಮಾತಾಡಿ ನನಗೆ ಗೊತ್ತಿಲ್ಲ, ನಿಮಗೆ ಸಂತೋಷ ಮುದ ಅಂತ ಅನಿಸಿದರೆ ನನ್ನ ಆರಾಧ್ಯ ದೈವ ವಿಜಯರಾಯರು ಸಲ್ಲಬೇಕು. ನಾನೊಂದು ನಿಮಿತ್ತ ಮಾತ್ರ ಅಷ್ಟೇ, ನಾನೊಂದು ಇನ್ಸ್ಟ್ರೂಮೆಂಟ್. ಆ ಕಾರಣಕ್ಕಾಗಿ ಎಲ್ಲ ಪಂಡಿತರಿಗೂ ನಮಸ್ಕಾರ ಮಾಡ್ತಾ ನನ್ನ 4 ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು. ಬರ್ರಿ ಮಾತಾಡಿ, ಹೇಳಿ, ಬರೀ ಇರ್ಲಿ 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 ಮಾತಾಡಿ, ಕಾಣಿಸ್ತದೆ. ಇರ್ಲಿ ಇರ್ಲಿ ಪರವಾಗಿಲ್ಲ, ಇರ್ಲಿ ಇರ್ಲಿ. ಬಂದ್ ಮಾಡಿ. ಒಬ್ಬರೇ ಮಾಡಿದರೆ ಕೀರ್ತನೆ, ನಾವೆಲ್ಲ ಸೇರಿ ಮಾಡಿದರೆ ಸಂಕೀರ್ತನೆ. ಒಬ್ಬರು ಕೀರ್ತನೆ ಮಾಡಿದಾಗ ಒಳಗೆ ತಾನಾಗಿ ಸಂಕೀರ್ತನೆ ಆಗ್ತದೆ ಅಂತೆ. ಅದು ಕೀರ್ತನೆಯ ವಿಶೇಷ. ಇಲ್ಲಿ ಹೋದರೆ ಭಾಷಣ ಆಗ್ತದೆ. ಆ ಕೀರ್ತನೆ ಅದರಲ್ಲಿ ನಾದ ಸೇರಿಕೊಳ್ತಾ ಇದ್ದ ಹಾಗೆ ನಮ್ಮನ್ನು ಅದರ ಜೊತೆ ಸೇರಿಸಿಕೊಂಡು ಬಾಯಿಯಿಂದ ನಾದ ಬರದೇ ಹೋದರೂ ಕೂಡ ಒಳಗೆ ಮನಸ್ಸು ತಾಳ ಹಾಕುವುದಕ್ಕೆ ಪ್ರಾರಂಭ ಮಾಡ್ತದೆ. ಅದು ಸಂಗೀತದಲ್ಲಿರ್ತಕ್ಕಂಥ ಒಂದು ವಿಶೇಷ ಸೆಳೆತ. ರಂಗನಾಥ ಕಟ್ಟಿಯಾಚಾರ್ಯ ಹೇಳಿದರು, ಶಿಶುರು ವೇತ್ತಿ ಅಂತ ಶುರು ಮಾಡಿದರು. ವೇತ್ತಿ ಗಾನರಸಂ ಫಣಿ ಅಂತ. ಯಾವುದು ಅತ್ಯಂತ ಕ್ರೂರ ಪ್ರಾಣಿ ಅಂತ, ಕ್ರೂರ ಸರೀಸೃಪ ಅನಿಸುತ್ತೋ ಅಂಥದ್ದು ಕೂಡ ಹಾಡಿಗೆ ಒಂದು ಸಲ ತಲೆದೂಗುತ್ತೆ ಅಂತ. ಹಾಡಿಗೆ ಒಂದು ಕಾಲ ಇತ್ತು, ಹೆಂಗಸರು ಮಾತ್ರ ಹಾಡು ಹೇಳಿದ್ರೆ ಸರಿ ಅಂತ. ಆಮೇಲೆ ಶುರುವಾಯಿತು ಹಾಡು ಗಂಡಸರು ಹೇಳಬೇಕು ಅಂತ. ಆಮೇಲೆ ಗಂಡಸರೇ ಹೇಳಬೇಕು ಅಂತ ಶುರುವಾಯಿತು ಯಕ್ಷಗಾನ. ಎಲ್ಲರೂ ಸನ್ಯಾಸಿಗಳು ಹಾಡಬೇಕು ಅನ್ನೋದು ಒಂದು ಹಂತಕ್ಕೆ ಬಂತು. ಯಾಕಂದ್ರೆ ಮನಸ್ಸನ್ನು ದ್ರವೀಕರಿಸತಕ್ಕಂಥ ಶಕ್ತಿ ಗಾನದಲ್ಲಿದೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದರು 79 ವರ್ಷಗಳ ತನಕ ಈ ಭೂಮಿಯಲ್ಲಿ ತನ್ನ ಹೆಜ್ಜೆಯ ಗುರುತನ್ನು ಇರಿಸಿಕೊಂಡು ಏಕೋನಾಶೀತಿ ವರ್ಷಾಣಿ ಭೂತ್ವಾ ಮಾನುಷ ದೃಷ್ಟಿಗಃ ಪಿಂಗಲಾಬ್ದೆ ಮಾಘಶುದ್ಧ ನವಮ್ಯಾಂ ಬದರೀಂ ಯಯೌ. ಮಾಘಶುದ್ಧ ನವಮಿಯಲ್ಲಿ ಆ ದಿವಸ ಬದರಿಗೆ ಹೋದ್ರು ಅಂತ ಹೇಳಬಾರ್ದಂತೆ. ಒಳ್ಳೆ ಚಂದ ಹೇಳಿದ್ರು ಸಾಬ್ ಅವರು. ಬದರಿಗೆ ಹೋದ್ರು ಅಲ್ಲ, ಬದರಿಯಲ್ಲಿ ನಿಂದರು ಅಂತ. ಯಾಕಂದ್ರೆ ಅದೃಶ್ಯೋ ರೂಪ್ಯ ಪೀಠೇಸ್ತಿ ದೃಶ್ಯೋಸ್ತಿ ಬದರಿ ತಟೆ. ಬದರಿ ತಟದಲ್ಲಿ ಕಾಣಿಸುವ ಹಾಗಿದ್ದಾರೆ, ಆದರೆ ಕಾಣುವ ಕಣ್ಣು ನಮಗಿಲ್ಲ. ಎಲ್ಲಿ ಕಾಣಿಸುವುದಿಲ್ಲ ಅಲ್ಲಿ ಕಾಣುವುದಕ್ಕೆ ನಮ್ಮ ಪ್ರಯತ್ನ ಇದೆ. ಕತ್ತಲೆಯಲ್ಲಿ ಬೆಳಕು ಹುಡುಕ್ಬೇಕಲ್ವಾ? ಎಲ್ಲಿ ಕಾಣಿಸುವುದಿಲ್ಲ ಅಲ್ಲಿ ಕಾಣುವ ಪ್ರಯತ್ನ. ರೂಪಮನ್ಯದಿವ ಧನ್ಯಮಾತ್ಮನಃ ಅನ್ನುವ ಪಂಡಿತಾಚಾರ್ಯರ ಮಾತು ಬಹಳ ಸುಂದರ. ಮಧ್ವಾಚಾರ್ಯರ ವ್ಯಕ್ತಿತ್ವ, ಅವರ ಸ್ವರೂಪ, ನಖಶಿಖಾಂತವಾದ ಸ್ವರೂಪದ ವರ್ಣನೆಯನ್ನು ನಾವು ಅನೇಕ ಗ್ರಂಥದಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಅದನ್ನು ನಾವು ಕಾಣುವುದಕ್ಕೆ ಸಮರ್ಥರಲ್ಲ, ಊಹಿಸ್ತೇವೆ ಅಷ್ಟೇ. ಅವರು ಏನು ಅಂತ ಕಾಣುವುದಕ್ಕೆ ಅವರ ಗ್ರಂಥವೇ ಇವತ್ತಿರುವಂತಹ ಪ್ರತೀಕ. ಅವರು ಗ್ರಂಥದಲ್ಲಿ ಹೇಳಿದ ಮಾತು, ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತೆಗೆ ನನ್ನ ನಮನಂ. ದೊಡ್ಡ ಸಂತಸ ಅಂತ ಹೇಳಿದ್ರೆ ಬಾಹ್ಯ ವಸ್ತುಗಳಿಂದ ಅಲ್ಲ ಅನ್ನೋದು ಆನಂದ ತೀರ್ಥರ ಸ್ಪಷ್ಟ ಪ್ರತಿಪಾದನೆ. ನಮ್ಮದು ಎಲ್ಲ ಇಂದ್ರಿಯಗಳು ಪ್ರಾಕೃತವಾದದ್ದು.
ಪ್ರಾಕೃತವಾದ ಇಂದ್ರಿಯಕ್ಕೆ ಆನಂದ ಸಿಗುವುದು ಪ್ರಾಕೃತದಿಂದಲೇ. ಅಪ್ರಾಕೃತವನ್ನು ಅನುಭವಿಸುವುದಕ್ಕೆ ಈ ಬಾಹ್ಯ ಇಂದ್ರಿಯಗಳಿಗೆ ಸಾಮರ್ಥ್ಯ ಇಲ್ಲ. ಈ ಕಣ್ಣು ಕೂಡ ಅಪ್ರಾಕೃತವನ್ನು ಕಾಣಲಾಗದು. ಚರ್ಮಚಕ್ಷುಸ್ಸು ಅಪ್ರಾಕೃತವನ್ನು ಕಾಣುವುದಕ್ಕೆ ಅಪ್ರಾಕೃತ ಇಂದ್ರಿಯ ಇದೆ ಅಂತ ಆಚಾರ್ಯರೇ ಹೇಳಿದ್ದು, ಸಾಕ್ಷೀಂದ್ರಿಯ. ನಮ್ಮ ಸಾಕ್ಷಿ ಆ ದೇವರಿಂದ ಆನಂದವನ್ನು ಪಡಿತಾ ಇರುತ್ತದೆ. ಆದರೆ ಈ ಹೊರಗಿನ ಪ್ರಾಕೃತದ ಆಚ್ಛಾದನೆಯಿಂದ ಅದನ್ನು ನಾವು ಅನುಭವಿಸುವಲ್ಲಿ ಸೋಲ್ತಾ ಇದ್ದೇವೆ. ಆ ಅನುಭವಿಸುವ ಕಡೆಗೆ ಗಮನ ಕೊಡು. ಸ್ವತಂತ್ರ ತತ್ವವನ್ನು ಮನಸ್ಸಿನಲ್ಲಿ ಯಾವತ್ತೂ ಇಟ್ಟುಕೊಂಡು, ನಿನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಮನಸ್ಸಿನಲ್ಲಿ ಇಟ್ಟುಕೋ. ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ, ನಿಜ ನಿಯತ ಕರ್ಮವನ್ನು ಎಂದೆಂದಿಗೂ ಮಾಡು. ಆದರೆ ಹರಿಭಕ್ತಿ ವಿನಮ್ರ ಧಿಯಾ ಸತತಂ, ಅದರಲ್ಲಿ ಭಗವದ್ಭಕ್ತಿ ಎಂಬಂತಹ ರಸವನ್ನು ತುಂಬಿಸಿಕೊಂಡು ಕೆಲಸ ಮಾಡು. ಮಾಡುವ ಕೆಲಸ ಯಾವುದನ್ನು ಬಿಡಬೇಡ. ಕೃಷ್ಣ ಗೀತೆಯಲ್ಲಿ ಹೇಳಿದ ವಿಷಯವೇ, ಮಾಡುವ ಕೆಲಸ ಯಾವತ್ತೂ ಬಿಡಬೇಡಿ. ಆದರೆ ಮಾಡುವ ಕೆಲಸದಲ್ಲಿ ಹರಿಭಕ್ತಿ ಎಂಬ ರಸವನ್ನು ಸೇರಿಸಿಕೊಂಡು ಮಾಡು. ಆವಾಗ ಬಂಧಕವಾಗುವ ಕರ್ಮ ತಾರಕವಾಗ್ತದೆ. ಆ ದೃಷ್ಟಿಯಿಂದ ಭಕ್ತಿಯನ್ನು ಸೇರಿಸಿಕೊಂಡು ಪ್ರತಿಯೊಂದು ಕರ್ಮವನ್ನು ನಡೆಸಬೇಕು ಅನ್ನೋದು ಗುರುಗಳ ಆದೇಶ. ಆ ಭಕ್ತಿ ರಸ ಈ ಮಂದಿರದಲ್ಲಿ ಇವತ್ತು ನಿಜವಾಗಿ ಪೂರ್ಣಪ್ರಜ್ಞ ಸಂಶೋಧನಾ ಆದದ್ದು. ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರ ಅಂದರೆ ಅದು ಕಂಪ್ಯೂಟರ್ ಮುಂದಿಟ್ಟುಕೊಂಡು ಪುಸ್ತಕಗಳನ್ನು ತಿರುಗಿಸಿ ಅಂಡರ್ಲೈನ್ ಮಾಡುವುದು ಅಂತ ನಮ್ಮ ಹಯವದನ ಅವರು ಹೇಳ್ತಾ ಇರ್ತಾರೆ. ಪೂರ್ಣಪ್ರಜ್ಞ ಸಂಶೋಧನಾ ಅಂದರೆ ಹಾಗೆ ಅಂತ. ಅಲ್ಲಿ ಸೀರಿಯಸ್ ಆಗಿರಬೇಕು, ನಗುವುದು ಇತ್ಯಾದಿಗಳು ಇರುವ ಹಾಗಿಲ್ಲ ಅಂತ. ಆದರೆ ಈಗಲೂ ಅದೇ ಸೀರಿಯಸ್ನೆಸ್ ಉಂಟು. ಈ ಸಂಶೋಧನಾ ಸ್ವರೂಪ ಹೇಗೆ, ಮನಸ್ಸು ಎಷ್ಟು ವಿಕಸಿತವಾಗ್ತದೆ ಅಷ್ಟು ಸುಂದರವಾದ ಸಂಶೋಧನೆ ಆಗುವುದಕ್ಕೆ ಸಾಧ್ಯ ಆಗ್ತದೆ. ನಾವು ಮನಸ್ಸನ್ನು ತುಂಬ ತೆರ್ಕೊಳ್ಬೇಕು, ಆಗ ಹೊಸ ವಿಷಯಗಳು ಅಲ್ಲಿ ಸ್ಫುರಣೆ ಆಗುವುದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಹೋದರೆ ಏನಾಗ್ತದೆ, ಆ ಪುಸ್ತಕದಲ್ಲಿದ್ದದ್ದೇ ನಮಗೆ ಹೊಳೆಯುವುದು, ಅದಕ್ಕೆ ಇನ್ನೊಂದು ಪುಸ್ತಕವನ್ನು ಜೋಡಿಸುವುದು. ಸಂಶೋಧನೆ ಅನ್ನೋದು ಅದರಲ್ಲಿ ಪರ್ಯವಸಿತ ಆಗ್ತದೆ. ಇವತ್ತು ಇಲ್ಲಿ ಇದ್ದದ್ದು, ಅಲ್ಲಿದ್ದದ್ದು, ಮತ್ತೊಂದು ಕಡೆ ಇದ್ದದ್ದು ಒಂದು ಕಡೆ ಸೇರಿಸಿದರೆ ಸಂಶೋಧನೆ ಅಂತ ಆಗ್ತದೆ. ಹಾಗಾಗದೆ ನಿಜವಾದ ಸಂಶೋಧನೆ ಆಗಬೇಕಾದ್ರೆ ಅಂತರ್ಮುಖವಾದ ಶೋಧನೆ ಆಗಬೇಕು, ಅಂತಃಶುದ್ಧಿ ಆಗಬೇಕು, ಸಂಶೋಧನೆ ಆಗಬೇಕು. ಆ ಅಂತಃಶುದ್ಧಿಗೆ ಇರುವಂತಹದ್ದು ಒಂದು ರೀತಿಯ ರಸಸೇಚನ ಆಗಬೇಕು. ಆವಾಗ ನೀರು ಬಿದ್ದಾಗ ಅಲ್ವಾ ಶುದ್ಧಿ ಆಗುವುದು. ಒಳಗಿನ ಶುದ್ಧಿಗೋಸ್ಕರ ಬೇಕಾದದ್ದು ಭಕ್ತಿ ರಸದ ಸೇಚನ. ಹಾಗಾಗಿ ಈಗ ನೂತನವಾಗಿ ನಮ್ಮ ಸಂಶೋಧನದ ನಿರ್ದೇಶಕರಾಗಿ ಬಂದಂತಹ ವೀರನಾರಾಯಣಾಚಾರ್ಯ ಪಾಂಡುರಂಗಿ ಅವರು, ಮಧ್ವಾಚಾರ್ಯ ಹೇಗಿದ್ರು ನೋಡ್ಬೇಕಾದ್ರೆ ಒಂದು ಸಲ ಅವರ ಮುಖ ನೋಡಿ. ಅದು 32 ಲಕ್ಷಣಗಳು ಅಂತ ಹೇಳಿದ್ರೆ ಹೇಗಿತ್ತು ಅಂತ ಒಂದು ಕಲ್ಪಿಸುವುದಕ್ಕೆ ಚಿತ್ರ ಆದರೂ ನಾವು ಮುಂದಿಟ್ಟುಕೊಳ್ತೇವಲ್ಲ. ಗೋವಿಂದಾಚಾರ್ಯರು ವಿಶಿಷ್ಟವಾದ ಚಿತ್ರವನ್ನು ರಚಿಸಿಕೊಟ್ರು, ಬನ್ನಂಜಿ ಗೋವಿಂದಾಚಾರ್ಯ. ಇದರಿಂದ ನೀವು ಕಲ್ಪಿಸಿಕೊಳ್ಳಿ ಅಂತ. ಆ ಕಲ್ಪಿಸಿಕೊಳ್ಳುವುದಕ್ಕೆ ಅಲ್ಲಲ್ಲಿ ಆಚಾರ್ಯರ ವಿಶೇಷ ಸನ್ನಿಧಾನ ಇರತಕ್ಕಂತಹ ಚಿತ್ರಗಳು ಈ ಹಿಂದಿನ ಸಂಶೋಧಕರು ಹಾಗೆ, ಈಗಿನ ಸಂಶೋಧನಾ ನಿರ್ದೇಶಕರು ಹಾಗೆ ನೋಡಿ ಹೀಗಿದ್ರು ಅಂತ ಊಹಿಸಿಕೊಳ್ಳುವುದಕ್ಕೋಸ್ಕರ ಈ ಸಂಶೋಧನೆಯ ಹಿನ್ನೆಲೆಯಲ್ಲಿ ಭಕ್ತಿರಸದ ಆವಿರ್ಭಾವ ಬಹಳ ಮುಖ್ಯ ಅನ್ನುವುದನ್ನು ಮನಗಂಡು ಈ ಮೊದಲ ಅವರು ಶೋಧಕರಾಗಿ ನಿರ್ದೇಶಕರಾಗಿ ಬಂದ ನಂತರದ ಮೊದಲಿನ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತೇನೆ ಇದನ್ನು, ಮಧ್ವನವಮಿಯ ಈ ಕಾರ್ಯಕ್ರಮ. ಇವತ್ತು ಭಕ್ತಿರಸ ಪ್ರಚೋದಕವಾದ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಇಲ್ಲಿ ಯೋಜಿಸಿದ್ದಾರೆ. ಅದಕ್ಕೋಸ್ಕರ ಅವರು ಹುಡುಕಿ ಕರೆದದ್ದು ಹುಸೇನ್ ಸಾಬ್ ಅವರನ್ನು. ಭಕ್ತಿರಸದ ಪರಿಚಯ ಅಥವಾ ಭಕ್ತಿರಸದ ಹರಿವು ಅದು ಆಗಬೇಕು ಅಂತಾದರೆ ಅದರಲ್ಲಿ ಸಾಧನೆ ಮಾಡಿದವರು ಬೇಕು. ಆ ಮುಖದಲ್ಲೇ ಬದುಕನ್ನು ಸಾಗಿಸ್ತಕ್ಕಂಥವ್ರು ಬೇಕು. ದಾಸ ಪರಂಪರೆಯ ಸಂಬಂಧವನ್ನು ತಾವು ಪಡ್ಕೊಂಡು ತಾನೂ ಸ್ವತಃ ಆ ದಾಸಭಾವವನ್ನು ತನ್ನಲ್ಲಿ ರೂಢಿಸಿಕೊಂಡು ಒಳಗಿನಿಂದ ದಾಸರಾಗಿ ಹೊರಗಿನಿಂದ ಅದನ್ನು ವ್ಯಕ್ತಿಗೊಳಿಸ್ತಕ್ಕಂತಹ ಸಾಮರ್ಥ್ಯವನ್ನು ಪಡೆದವರು. ಪದ್ಯಗಳನ್ನು ಸುಮ್ಮನೆ ಹೇಳುವುದಿಲ್ಲ, ಪದ್ಯದ ಆಂತರ್ಯ ತಿಳ್ಕೊಂಡು ಹೇಳ್ತಾರೆ. ಯಾವತ್ತೂ ಪದ್ಯಗಳನ್ನು ಹೇಳುವಲ್ಲಿ ಬಹಳ ಮುಖ್ಯವಾದ ವಿಷಯ ಅದು ಸಾಹಿತ್ಯದ ಬಗ್ಗೆ ಸ್ಪಷ್ಟ ಜ್ಞಾನ. ಸಾಹಿತ್ಯಕ್ಕೆ ಅನುಗುಣವಾಗಿ ಎಲ್ಲಿ ನಿಲ್ಲಿಸಬೇಕೋ ಅಲ್ಲಿ ಸರಿಯಾಗಿ ನಿಲ್ಲಿಸಿಕೊಂಡು ಪದ್ಯವನ್ನು ಹೇಳು. ಇಲ್ಲೇ ಹೋದರೆ ಕೇಳುವವರಿಗೆ ತುಂಬ ಕಷ್ಟ ಆಗ್ತದೆ. ಶ್ರೀನಿ ವಾಸನೆ ಬಾರು ಅಂತ ಹೇಳಿದರೆ ಇವರು ವಾಸನೆ ಮೂಗಿ ಹಿಡ್ಕೊಳ್ತಾರೆ ಚಿಕ್ಕ ಮಕ್ಕಳು. ಅಲ್ಲಿ ಅದರ ಸಾಹಿತ್ಯದ ಅರ್ಥ ಇದ್ದಾಗ ಮಾತ್ರ ಅಲ್ಲ. ಶುಕ್ಲಾಂ ಬರಧರಂ ವಿಷ್ಣು ಅಂತ ಹೇಳಿದರೆ ಏನಿದು ಶುಕ್ಲಾಂ, ಅದೇನು ಬರಧರ, ಬರಧರ ಯಾಕೆ ಆಗೋದಿಲ್ಲ ಅಂತ ಪ್ರಶ್ನೆ ಬರ್ತದೆ ಮಕ್ಕಳಿಗೆ. ಅದರ ಸಾಹಿತ್ಯದ ಜ್ಞಾನ ಇದ್ದುಕೊಂಡು ಹೇಳಿದಾಗ ಮಾತ್ರ ಅದು ಭಕ್ತಿರಸ ಆಸೇಚಕವಾಗುವುದಕ್ಕೆ ಶಕ್ಯವಾಗ್ತದೆ ಅನ್ನುವುದು ಅಂಥವರಿಂದ, ಆ ಅರ್ಥಜ್ಞಾನ ಪುರಸ್ಸರವಾಗಿ ಹೇಳ್ತಕ್ಕಂಥವರಿಂದ ನಾವು ತಿಳ್ಕೊಳ್ಬೇಕಾದ್ದು. ಆ ನಿಟ್ಟಿನಿಂದ ಇವತ್ತು ಬಹಳ 1 ಗಂಟೆಯ ಕಾಲವನ್ನು ಚೆನ್ನಾಗಿ ನಾವು ಕಳೆದಿದ್ದೇವೆ. ಅದಕ್ಕೆ ಉತ್ಕೃಷ್ಟವಾದ ರೀತಿಯ ಪದ್ಯವನ್ನು ತಾವು ಹಾಡಿದ್ದೀರಿ, ಉತ್ತಮವಾದ ರೀತಿಯಲ್ಲಿ ಸಭೆಯನ್ನು ನಿರ್ವಹಿಸಿದ್ದೀರಿ, ಅದರ ಅರ್ಥ ವಿವರಣೆಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸಂಶೋಧನಾ ಮಂದಿರ ಇವತ್ತು ಮಾಡಿದೆ.
ನಾನು ಆ 1 ಗಂಟೆ ಇಲ್ಲದೆ ಹೋದರೆ ಇಲ್ಲಿ ಕೂಡುವುದಕ್ಕೆ ಸಾಧ್ಯವೇ ಇರಲಿಲ್ಲ. ನನ್ನ ಹೆಸರು ಪ್ರಿಂಟ್ ಮಾಡಿದ್ರು, ಅದೊಂದು ಸಮಸ್ಯೆ ಆಯಿತು. ಆದರೆ ಅದು ಬಹಳ ಖುಷಿ ಆಯಿತು. ಈಗ ಇಲ್ಲಿ ಕೂತುಕೊಳ್ಳುವ ಅನಿವಾರ್ಯತೆಯ ಜೊತೆಗೆ ಆ ಒಂದು ಭಕ್ತಿ ರಸದಲ್ಲಿ ನಾನು 1 ಗಂಟೆಯನ್ನು ಮಧ್ವನವಮಿಯ ಪರ್ವಕಾಲದಲ್ಲಿ ಕಳೆಯುವ ಹಾಗಾಯ್ತಲ್ವಾ. ಅದಕ್ಕೋಸ್ಕರ ಸಂಶೋಧನಾ ಮಂದಿರದ ಎಲ್ಲ ಹಿರಿಯರಿಗೂ ನನ್ನ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತೇನೆ. ಉತ್ತಮವಾದ ಗೀತೆಗಳನ್ನು, ಭಾವಗೀತೆ ಅಲ್ಲ, ಭಾವ ಪ್ರಚೋದಕವಾದ ಭಕ್ತಿ ಗೀತೆ, ಅದನ್ನು ನಮ್ಮ ಮುಂದೆ ಹಾಡಿದಂತಹ ಹುಸೇನ ಸಾಬರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ, ಉಪಸ್ಥಿತವಾದ ಎಲ್ಲ ಭಕ್ತಿ ಚೈತನ್ಯಗಳಿಗೆ ನನ್ನ ನಮನಗಳನ್ನು ಹೇಳಿ 4 ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಿಸ್ತೇನೆ. ಕೃಷ್ಣಾರ್ಪಣಮಸ್ತು. ನಮ್ಮ ಗುರುಗಳ ನಮ್ಮ ಗುರುಗಳು ಅಂತಂದ್ರೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಮುಖ್ಯವಾದ ಕನಸು ಅದು ಈಡೇರಿಲ್ಲ. ಇನ್ನು ವಿದ್ಯಾಪೀಠ ದೊಡ್ಡದಾಗಿ ಮಾಡಿ ಸಾವಿರಾರು ಮಂದಿ ಪಂಡಿತರು ತಯಾರಾಗಿದ್ದಾರೆ, ಎಲ್ಲಾನು ಆಗಿದೆ, ಪ್ರಪಂಚದಲ್ಲಿರೋ ಎಲ್ಲ ಕೆಲಸಗಳು ಆಗಿದೆ. ಅವರ ಮುಖ್ಯವಾದ ಒಂದು ಕೆಲಸ ಏನು ಅಂತಂದ್ರೆ ಇಡೀ ಪ್ರಪಂಚದ ತುಂಬಾ ವೈಷ್ಣವ ಸಿದ್ಧಾಂತದ ಪ್ರಚಾರ. ಅದು ಅವ್ರಿಗೆ ಈಡೇರಿಲ್ಲ ಅಂತ ದುಃಖ ಅವ್ರಿಗೆ ಕಡೆ ತನಕನೂ ಇತ್ತು. ಹೀಗಾಗಿ ಆ ನಿಟ್ಟಿನಲ್ಲಿ ನಮಗೆ ಎಲ್ಲರೂ ಕೂಡ ಶ್ರೀಮದ್ ಆಚಾರ್ಯ ಸಿದ್ಧಾಂತದ ಸ್ವಾರಸ್ಯವನ್ನು ಅನುಭವಿಸಬೇಕು, ಆ ವಿಷ್ಣು ಭಕ್ತಿಯ ಮಾರ್ಗದಲ್ಲಿ ಹೋಗಬೇಕು ಎಂಬ ಮಹತ್ತರವಾದ ಗುರಿಯನ್ನು ಇಟ್ಟುಕೊಂಡು ಎಲ್ಲ ಕಡೆಯೂ ಕೂಡ ನಾವು ತಲುಪಿಸಬೇಕಾದ್ದು ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ಮೊದಲನೇ ಕರ್ತವ್ಯ. ಹೇಗೆ ನಾವು ಗಹನವಾಗಿ ರಿಸರ್ಚ್ ಮಾಡುವಂತೆ ಅದರ ರೀಚ್ ಎಲ್ಲ ಕಡೆನೂ ಕೂಡ ಆಗಬೇಕು ಅಂತನೂ ಒಂದು ಘನವಾದ ಉದ್ದೇಶ. ಹೀಗಾಗಿ ಶ್ರೀಪಾದಂಗಳವರ ಆದೇಶ ಮತ್ತು ಇವತ್ತು ಪ್ರಸಕ್ತ ನಮ್ಮ ಸಂಶೋಧನಾ ಮಂದಿರದ ಸಕಲ ಕಾರ್ಯಗಳಿಗೂ ಕೂಡ ಪ್ರೇರಕ ಶಕ್ತಿಯಾದಂತಹ ಶ್ರೀಮದ್ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಎಲ್ಲ ಅವರ ಅನುಗ್ರಹದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಅದು ಇವರು ಆಚಾರ್ಯ ಎಲ್ಲ ಹೇಳಿದರು, ಅದು ಭಾವವನ್ನು ತಿಳಿದು ಹೇಳ್ತಾರೆ ಅಂತನೋದು. ಭಾವವನ್ನು ತಿಳಿದು ನಾನು ಹೇಳ್ತೇನೆ, ಆದ್ರೆ ಭಕ್ತಿ ರಸ ಆವಿರ್ಭಾವ ಆಗಿಲ್ಲ, ಅದೇ ವ್ಯತ್ಯಾಸ. ನಾವು ಸುಮ್ಮನೆ ನಾನು ಹರಿದಾಸ ಅಂತ ಒಂದು ಹಾಕೊಂಡು ಸುಮ್ಮನೆ ಒಂದು ಹಾಡು ಹಾಡಿದ್ರೆ ಅದು ಸ್ವಾರಸ್ಯ ಆಗಲ್ಲ. ಅದು ಕೇಳೋರಿಗೆ ಅಪಹಾಸ್ಯ ಅಂತ ಅನಿಸ್ಬೋದು. ಆ ಭಕ್ತಿ ರಸ ಅಂತ ಒಳಗಿರ್ಬೇಕು, ಅದು ಮುಖ್ಯ. ಹೀಗಾಗಿ ಆ ಸ್ವಯಂ ಶ್ರೀಮದಾಚಾರ್ಯ ಸಿದ್ಧಾಂತದಲ್ಲಿ ಆ ಭಕ್ತಿಗೆ ಯಾವ ಇದಿಲ್ಲ, ಸೀಮೆ ಇಲ್ಲ. ಯಾರಿಗೆ ಬೇಕಾದ್ರೂ ಭಕ್ತಿ ಬರಬಹುದು. ಅವನು ಗಜೇಂದ್ರನಿಗೂ ಕೂಡ ಭಕ್ತಿ ಬಂತು, ಇನ್ಯಾರಿಗೂ ಕೂಡ ಭಕ್ತಿ ಬಂತು ಅಂತ ಎಲ್ಲ ಕಡೆ ನಾವು ಶ್ರೀಮದ್ ಭಾಗವತದಲ್ಲಿ ಕೇಳ್ತೀವಿ. ಹೀಗಾಗಿ ಅದು ಶ್ರೀಮದಾಚಾರ್ಯ ಸಿದ್ಧಾಂತದ ಮುಖ್ಯವಾದ ತತ್ವ. ಅದು ನೀವು ಭಕ್ತಿಗೆ ಯಾವ ಸೀಮೆನೂ ಕೂಡ ಇಲ್ಲ, ಭಗವದ್ಭಕ್ತಿ ಎಲ್ಲರೂ ಕೂಡ ಅರ್ಹರು ಅಂತನೋ ಒಂದು ತತ್ವವನ್ನು ಮತ್ತೆ 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 ಶ್ರೀಮದ್ ಭಾಗವತದಲ್ಲೂ ಕೂಡ ಹೇಳ್ತಾರೆ, ಶ್ರೀಮದಾಚಾರ್ಯರು ಕೂಡ ಅದನ್ನು ಹೇಳಿದ್ದಾರೆ. ಹೀಗೆ ಅದಕ್ಕೆ ಒಂದು ನಿದರ್ಶನ ಅಂತಂದ್ರೆ ನಮ್ಮ ಇವರು ಹರಿದಾಸರು. ಅವರು ಹುಸೇನ್ ಸಾಬ್ ಅಂತ ಅವ್ರ ಹೆಸರು, ಆದ್ರೆ ಹರಿದಾಸರಾದಂತಹ ಈ ಮಹನೀಯರು. ಶ್ರೀಮದಾಚಾರ್ಯ ಹೇಳಿದ್ರು ಏನಂತಂದ್ರೆ, ಎಷ್ಟೋ ಮಂದಿ ಬ್ರಾಹ್ಮಣರು ಇರ್ತಾರೆ, ಅವನ್ನೆಲ್ಲ ಕಟ್ಕೊಂಡು ಏನ್ ಮಾಡ್ತೀರಿ? ಹರಿಭಕ್ತೋ ಅನುಚ್ಚಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ. ಏನು ಉಪಯೋಗ ಇಲ್ಲ, ಅವ್ರನ್ನ ನೀವು ಪರಿಗಣನೆ ಮಾಡಬೇಡಿ. ಅರವಿಂದ ನಾಭ ಪಾದಾರವಿಂದ ವಿಮುಖ ಛಪಜಂ ವರಿಷ್ಠಂ ಅಂತ, ವರಿಷ್ಠಂ ಎಂಬುದಾಗಿ ಶ್ರೀಮದ್ ಭಾಗವತ ಅಷ್ಟು ಕಟ್ಟುನಿಟ್ಟಾಗಿ ಹೇಳ್ತಾ ಇದೆ. ಹೀಗಾಗಿ ನಾವು ಏನು ಕೆಲಸ ಮಾಡಿದ್ರು ಕೂಡ ಅದರ ಪರಿಣಾಮ, ಅದರ ಫಲಶ್ರುತಿ ಏನಾಗಬೇಕು ಅಂತ ಹರಿಭಕ್ತಿ ಬರಬೇಕು. ಅದು ಬರಲಿಲ್ಲ ಅಂತಂದ್ರೆ ನಾವು ಎಷ್ಟು ವೇದಶಾಸ್ತ್ರಗಳನ್ನು ಓದಿದ್ರೇನು, ಏನು ಧರ್ಮಗಳನ್ನು ಮಾಡಿದ್ರೇನು, ಏನು ಕರ್ಮಗಳನ್ನು ಮಾಡಿದ್ರೇನು, ಹರಿಭಕ್ತಿ ಬರಬೇಕು ಅಂತ ಅನ್ನೋದು ಉದ್ದೇಶ. ಹೀಗಾಗಿ ಹರಿಭಕ್ತಿ ಬಂದವರು ಅವರು ಶ್ರೇಷ್ಠರು ಅಷ್ಟೇ ಹೊರತು ಬೇರೆ ಏನು ಇದರಲ್ಲಿ ಯಾವ ಕ್ರೈಟೀರಿಯಾನು ಕೂಡ ಇಲ್ಲ. ಸನ್ಮಾನಕ್ಕೆ ಯಾರು ಗೌರವಾರ್ಹರು ಅಂತಂದ್ರೆ ಅವರು ಹರಿಭಕ್ತರು ಗೌರವಾರ್ಹರು. ಹೀಗಾಗಿ ಈ ಸಂದರ್ಭದಲ್ಲಿ ಅವರು ಅದಕ್ಕೆ ನಿದರ್ಶನಭೂತವಾಗಿ ಇವತ್ತು ನಮ್ಮ ಹರಿದಾಸರು ಬಂದು ವಿಶೇಷವಾಗಿ ಭಗವನ್ ನಾಮಸ್ಮರಣ, ಸುಸೇನದಾಸರು, ತಾನ್ಸೇನ್ ಅಂತೆ ಇವರು ಕೂಡ ಸುಸೇನ, ಸುಷೇಣ ಅಂತಂದ್ರ ಅವರು. ಹೀಗಾಗಿ ನಮ್ಮ ಗುರುಗಳು ಮತ್ತೆ ಹೆಸರಿಟ್ಟಿರ್ಬೇಕಾದ್ರೆ ಅವರು ಒಂದು ಸಕಲ ಶಾಸ್ತ್ರಗಳನ್ನ ಬಲ್ಲಿದರ ನಮ್ಮ ಗುರುಗಳ ವಚನದಿಂದ ಗುರುಗಳ ಅನುಗ್ರಹವನ್ನು ಪಡೆದವರು. ಹೀಗಾಗಿ ನಮಗೂ ಕೂಡ ಅವರು ಪೂಜ್ಯರೇ. ಅವರು ಇವತ್ತು ಸಂದರ್ಭದಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಶೋಧನಾ ಮಂದಿರದ ಉಪನಿರ್ದೇಶಕರಾದ ನಮ್ಮ ಕಟ್ಟಿಯಾಚಾರ್ಯ ಮತ್ತು ಸತ್ಯನಾರಾಯಣಾಚಾರ್ಯರು ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಭಗವಂತನ ಭಕ್ತಿ ನಮಗೆ ಬರಲಿ ಎಂಬುದಾಗಿ ಅಷ್ಟೇ ಪ್ರಾರ್ಥನೆ, ಬೇರೆ ಏನೂ ಇದರ ಉದ್ದೇಶ ಇಲ್ಲ. ಕೃಷ್ಣಾರ್ಪಣ ಮಸ್ತು.
ಒಂದು ಗಂಟೆ ಸಾರ್ಥಕಪಡಿಸಿದೆ. ಎಲ್ಲ ಆಚಾರ್ಯ Cool.